ಲೈಕ್ಸ್ಗೋಸ್ಕರ ನಂಗೆ ಪೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ನನ್ನ ಪರ್ಸ್ನಲ್ ಲೈಫು ತುಂಬ ಡೀಸೆಂಟಾಗಿರ್ಬೇಕಂತ ಆಸೆ. ನಮ್ಮ ಡ್ಯಾಡಿ ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಮೆಡಿಕೇಷನಲ್ಲಿದ್ದಾರೆ. ಬೆಡ್ ರೆಸ್ಟ್ ಮಾಡಬೇಕು ಅಂತ ನಮ್ಮ ಊರಿಗೆ ಹೋದ್ರು, 1-2 ವಾರ ಬೆಡ್ ರೆಸ್ಟ್ ಮಾಡ್ತೀನಿ ಅಂತ. ಅವ್ರು ಬೆಡ್ ರೆಸ್ಟ್ ಮಾಡಿಲ್ಲ, ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ನಿಮ್ಮ ವಯಸ್ಸಿನ ಹೆಣ್ಮಕ್ಳು ದುಡ್ಡಿರೋರ್ನೇ ಮದುವೆ ಆಗಬೇಕು, ನನಗೆ 2 ಲಕ್ಷ ಇರೋ ಸಂಬಳ ಇರೋಂಥ ಹುಡುಗ ಬೇಕು, 4 ಲಕ್ಷ ಇರೋ ಸಂಬಳ ಬೇಕು, ಹೀಗೆಲ್ಲ ಅಂತ ಅಂದ್ಕೊಳ್ತಾರೆ. ಯಾವಾಗಲೂ ದುಡ್ಡೇ ಮುಖ್ಯ ಆಗಲ್ಲ. ಹೌದು, ದುಡ್ಡು ಬೇಕು, ಎಲ್ಲದಕ್ಕೂ ದುಡ್ಡು ಬೇಕು. ಬಟ್ ದುಡ್ಡಿನ ನಮಗೆ ರಿಯಲ್ ಲವ್ ಸಿಗಲ್ಲ, ದುಡ್ಡಿಂದ ಪೇರೆಂಟ್ಸ್ ಲವ್ ಸಿಗಲ್ಲ, ದುಡ್ಡಿಂದ ಫ್ಯಾಮಿಲಿ ಸಿಗಲ್ಲ, ದುಡ್ಡಿಂದ ಫರ್ನಿಚರ್ ಸಿಗ್ಬೋದು, ಬಟ್ ಮನೇಲಿರೋ ಜನ ಬೇಕಲ್ಲ. ರಿಲೇಟಿವ್ಸ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು, ಅವರಿಂದನೇ ನಾವು ಬೆಳೆಯೋದು. ಮಾಡಲಿಂಗ್ ಫೋಟೋಶೂಟ್ಸ್ದು ಸ್ಟೇಟಸಲ್ಲಿ ಹಾಕಿದ್ರೆ ಈ ಥರ ಎಲ್ಲ ಡ್ರೆಸ್ಸು ಹಾಕಿದ್ದಾಳೆ, ನೀನು ನೋಡ್ಕೊಳಲ್ವಾ, ನೀನೇನು ಹೇಳಲ್ವಾ, ಅವಳು ಇರಲ್ಲ ಕಣೆ, ಹಂಗೆ ಹಿಂಗೆ ಅಂತ ನಮ್ಮಮ್ಮಂಗೆ ತಲೆ ತುಂಬೋದು. ಬಟ್ ನಮ್ಮಮ್ಮ ಎಷ್ಟು ಸ್ಟ್ರಾಂಗ್ ಅಂದರೆ ಅವ್ರದ್ದೆಲ್ಲ ಫಸ್ಟ್ ಬ್ಲಾಕ್ ಮಾಡು, ಇಲ್ಲ ಅವ್ರ ನಂಬರ್ ಡಿಲೀಟ್ ಮಾಡು. ಜಯದೇವ್ ಕಂಡ್ರೆ ದಿಯಾಗೆ ಯಾಕೆ ಆಗಲ್ಲ ಅಂತ ಫಸ್ಟು ಯಾರಾದರೂ ನಾನು ನೋಡಿದ ತಕ್ಷಣ ಒಂದು 2 ಸೆಕೆಂಡ್ಸ್ ಟೈಮ್ ತೊಗೊತಾರೆ, ಇವ್ರನ್ನ ಇಲ್ವಾ, ಆಮೇಲೆ ಸಡನ್ನಾಗಿ ಬಂದು ಮೇಡಮ್ ನೀವು ಅದೇ ದಿಯಾ ಅದು ನೀವೇ ತಾನೆ. ಪ್ರೀತಿಯ ವೀಕ್ಷಕರೇ, ಅಮೃತಧಾರೆ ಧಾರಾವಾಹಿಯಲ್ಲಿ ಈಗ ಜಯದೇವ್ ಬೀದಿಗೆ ಬಿದ್ದಿದ್ದಾನೆ. ಇದನ್ನು ನೋಡಿ ವೀಕ್ಷಕರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ದಾರೆ. ಜಯದೇವ್ ಇರೋ ಆಸ್ತಿ ಎಲ್ಲದನ್ನ ಕಳ್ಕೊಂಡಿದ್ದಾನೆ. ಕರ್ಮ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಯಾ ಅಂತೂ ಬಿಟ್ಟಿಲ್ಲ. ದಿಯಾ ಸಿಕ್ಕಾಪಟ್ಟೆ ಈ ಜಯದೇವ್ಗೆ ಪಾಠ ಕಲಿಸಿದ್ದಾಳೆ. ಸೊ ಹೀಗಾಗಿ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ದಾರೆ, ದಿಯಾ ಸರಿಯಾಗಿ ಮಾಡಿದಾಳೆ ಅಂತ. ಇನ್ನೂ ಕೆಲವರು ದಿಯಾ ಕೂಡ ಮಾಡಿದ ತಪ್ಪೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇನೇ ಇರಲಿ, ಪಾತ್ರ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಕತೆ ಕೂಡ ಚೆನ್ನಾಗಿ ಹೋಗ್ತಿದೆ, ವೀಕ್ಷಕರು ಕೂಡ ಇಷ್ಟಪಡ್ತಾ ಇದ್ದಾರೆ. ಇದರ ಜೊತೆಗೆ ದಿಯಾ ಪಾತ್ರಧಾರಿ ಶ್ವೇತಾ ಗೌಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಂದರೆ ಧಾರಾವಾಹಿ ಬೇರೆ, ನಿಜ ಜೀವನ ಬೇರೆ. ಸೊ ಹಾಗಾಗಿ ಅವರ ನಿಜ ಜೀವನ ಹೇಗಿದೆ, ರಿಯಲ್ ಆಗಿ ಅವ್ರು ಹೇಗೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಮೊದಲಿಗೆ ಅಭಿನಂದನೆಗಳು, ನಿಜ ಜೀವನದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಿಮ್ಮ ಬಗ್ಗೆ ಹೇಳಿ. ಅಂದರೆ ಈಗ ಸೀರಿಯಲ್ ದಿಯಾ ಹೇಗೆ ಏನು ಎತ್ತ ವೀಕ್ಷಕರಿಗೆ ಗೊತ್ತಿದೆ. ಸೊ ಶ್ವೇತಾ ಹೇಳಿ, ಯಾರು ಏನು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಾನು ರೀಸೆಂಟಾಗಿ M.Com ಕಂಪ್ಲೀಟ್ ಮಾಡಿದ್ದೀನಿ. ಬೇಸಿಕಲಿ ಫ್ಯಾಷನ್ ಮಾಡೆಲ್, ಮತ್ತು ಇವಾಗ ಆರ್ಟಿಸ್ಟ್ ಆಗಿರೋದು. ತುಂಬ ಆಸೆ ಇತ್ತು ನನಗೆ ಮಾಡಲಿಂಗ್ ಮಾಡಬೇಕು, ರ್ಯಾಂಪ್ ವಾಕ್ ಮಾಡಬೇಕು ಅಂತ. ಬಟ್ ನನ್ನ ಹೈಟ್ 5 ಫೀಟ್ ಅಷ್ಟೇ, ಅದರಿಂದ ನನಗೆ ಅಷ್ಟೊಂದು ಫ್ಯಾಷನ್ ಶೋಸ್ ಸಿಗ್ತಾ ಇರಲಿಲ್ಲ. ಸರಿ ಏನು ಮಾಡೋದು ಅಂತಿರುವಾಗ ಚಿಕ್ಕ ಶೋಸ್ ಬರ್ತಾಯಿತ್ತು. ಹಾಗೆ ಒಂದು ದಿವಸ ಅಮೃತಧಾರೆದು ಆಡಿಷನ್ ಬಂತು. ಆ್ಯಕ್ಚುಲಿ ನಾನು ಫಸ್ಟು ಬಂದಿದ್ದು ಮಲ್ಲಿ ಕ್ಯಾರೆಕ್ಟರ್ಗೆ, ಅದು ಓಕೆ ಆಗಲಿಲ್ಲ. ಆಮೇಲೆ ದಿಯಾ ಸಿಕ್ತು, ಚೆನ್ನಾಗಿ ಬರ್ತಿದೆ. ಆ್ಯಂಡ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಮ್ಮ ಡ್ಯಾಡಿ ಬೆಲ್ಲಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಅಮ್ಮಂದು ಬೆಲ್, ಓಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಅದರಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ತಾಯಿದು ಒಂದು ಪಾರ್ಲರ್ ಇದೆ, ಇನ್ನೊಂದು ಅವರು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಗಾರ್ಮೆಂಟ್ಸ್ ನಡೆಸ್ತಾರೆ. ಇನ್ನು ನನ್ನ ತಮ್ಮ ಇದ್ದಾನೆ, ಅವನದು ಇವಾಗ ಸ್ಟಡೀಸ್ ಕಂಪ್ಲೀಟ್ ಆಯಿತು. ಸದ್ಯಕ್ಕೆ ಮನೇಲಿ ಇದ್ದಾನೆ. ನನ್ನ ಮದುವೆ ಮುಗಿದ್ಮೇಲೆ ನೋಡಬೇಕು ಅವ್ನು ಏನು ಮಾಡ್ತಾನೆ, ಬಿಸ್ನೆಸ್ಸಾ ಅಥವಾ ಕೆಲಸನ ನೋಡಬೇಕು. ಆ್ಯಂಡ್ ಈಗ ಮದುವೆ ಬೇಡ, ಇನ್ನೊಂದು 2 ವರ್ಷ ಅಂದ್ಕೊಂಡಿದ್ದೆ, ಬಟ್ ಮದುವೆ ಆಗ್ತಾಯಿದೆ. ಅವ್ರನ್ನ ಮನೇಲಿ ಈ ಥರ ಹುಡುಗನ ನೋಡ್ತಾ ಇದ್ದೀನಿ ಅಂತ ಹೇಳುವಾಗ ನಾನು ಫಸ್ಟ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳೋಣ ಅಂತಲೇ ಇದ್ದೆ. ಬಟ್ ಫ್ಯಾಮಿಲಿ ಎಲ್ಲ ಅವ್ರನ್ನ ನೋಡಿದ್ಮೇಲೆ ನನಗೆ ಬೇಡ ಅಂತ ಎಲ್ಲೂ ಅನಿಸ್ಲಿಲ್ಲ, ಇಷ್ಟ ಆಯಿತು. ಸೊ ನೋಡೋಣ, ಹೊಸ ಜೀವನ ಹೇಗಿರುತ್ತೆ ಗೊತ್ತಿಲ್ಲ. ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಎರಡೂ ಇದೆ. ಓಕೆ, ಎಜುಕೇಷನ್ ಏನು ಮಾಡಿದ್ರಿ? ನಂದು ರೀಸೆಂಟಾಗಿ M.Com ಆಗಿದೆ. M.Comಗಿನ ಮುಂಚೆ B.Com ಮಾಡೋವಾಗ 1 ವರ್ಷ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದೆ. ಕಾರ್ಪೊರೇಟ್ ಲೈಫ್ ಸಾಕು ಅಂತ ಅನಿಸಿ ಹಂಗೆ ಫೈನಲ್ ಇಯರ್ ಬಂದೆ. ಫೈನಲ್ ಇಯರ್ ಬಂದಾಗ ಮಾಡಲಿಂಗು, ಆ್ಯಕ್ಟಿಂಗ್ ಎಲ್ಲ ಅಂದರೆ ಕಾಲೇಜಲ್ಲಿ ಫ್ಯಾಷನ್ ಶೋಸ್ ನಡೀತಾ ಇತ್ತು. ಪಾರ್ಟಿಸಿಪೇಟ್ ಮಾಡ್ತಾ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ದೊಡ್ಡ ಶೋಸ್ ಸಿಗ್ತಾ ಇರಲಿಲ್ಲ, ಸಣ್ಣ ಶೋಸ್ ಸಿಗ್ತಾಯಿತ್ತು. ಓಕೆ ಮಾಡಿಕೊಂಡು ಹಂಗೆ ಆ್ಯಕ್ಟಿಂಗ್ ಬಂದಾಗ ತುಂಬ ಖುಷಿ ಆಯಿತು. ಇವಾಗ ಜರ್ನಿ ನಡೀತಾ ಇದೆ. ಬಟ್ ನನಗೆ PhD ಮಾಡಬೇಕು ಅನ್ನೋ, ಇನ್ನೂ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಓಕೆ, ಈಗ ಎಜುಕೇಷನ್ ಇನ್ನೂ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರಿ. ಇದೇ ಟೈಮಲ್ಲಿ ಮನೇಲಿ ಮದುವೆ ಪ್ರೆಷರ್ ಬಂತು ಅಂತ ಹೇಳಿದ್ರಿ. ಯಾಕೆ ಅಂದರೆ ನೀವು ಹೇಳಿದ್ರು ಕೂಡ ಯಾಕೆ ಮಾಡಬೇಕು ಅಂತಂದರೆ ಟೈಮಿಗೆ ಸರಿಯಾಗಿ ಮದುವೆ ಆಗಬೇಕು ಅಂತನಾ? ಮೇ ಬಿ ಅದೇ ಇರ್ಬೋದು. ಮತ್ತು ಪೇರೆಂಟ್ಸಿಗೆ ನನಗೆ ನಮ್ಮ ಮನೇಲಿ ಇಲ್ಲಿ ತನಕ ಏನು ಮದುವೆದು ಪ್ರೆಷರ್ ಇರಲಿಲ್ಲ. ನಾನು M.Com ಮಾಡಿದೆ, ಆ್ಯಕ್ಟಿಂಗು, ಮಾಡಲಿಂಗ್ ಅಂದೆ ನಮ್ಮ ಮನೇಲಿ ಎಲ್ಲ ಪರ್ಮಿಷನ್ ಕೊಟ್ಟರು. ಬಟ್ ಇವಾಗ ಸಾಕು, ಬೇಕಾದರೆ ಅವ್ರು ಒಪ್ಕೊಂಡ್ರೆ, ಅಂದರೆ ಇವಾಗ ಇನ್ಲಾ ಫ್ಯಾಮಿಲಿ ಒಪ್ಕೊಂಡ್ರೆ ಕಂಟಿನ್ಯೂ ಮಾಡು, ಇಲ್ಲ ನೀನು ಓದಬೇಕಂದ್ರೆ ಓದು. ಬಟ್ ಮದುವೆ ರೈಟ್ ಟೈಮಿಗೆ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಎಲ್ಲರೂ ಅಂದರೆ ಮದುವೆ ಮಾಡ್ಕೊಂಡ್ಮೇಲೂ ಓದ್ಬೋದು, ಅವ್ರು ಓದಿಸ್ತೀನಿ ಅನ್ನೋರನ್ನೇ ನೋಡ್ತೀನಿ ಅಂತೆಲ್ಲ ಹೇಳಿದರು. ಸರಿ ನೋಡೋಣ,
ಫಸ್ಟು ಇಲ್ಲಿ ಇಷ್ಟ ಇಲ್ಲ ಅಂತ ಹೇಳೋಣ ಅಂತಲೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಬಟ್ ಅವ್ರ ಫ್ಯಾಮಿಲಿ ನಮ್ಮ ನೋಡೋಕ್ಕೆ ಬಂದಾಗ ನಾವು ಓದಿಸ್ತೀವಿ. ಮತ್ತು ನನಗೆ ಇನ್ನೂ ಏನಂದರೆ ಐ ಆಮ್ ಸೋ ಲಕ್ಕಿ ಅನ್ನಿಸ್ತಾ ಇದೆ. ನನ್ನ ಇನ್ಲಾ ಫ್ಯಾಮಿಲಿ ಎಲ್ಲ ನನ್ನ ಸೀರಿಯಲ್ ಫ್ಯಾನ್. ಓಕೆ, ನೀವು ಆ್ಯಕ್ಟ್ ಮಾಡ್ತೀರಾ ಅಂದರೆ ನಿನ್ನ ಇಷ್ಟ, ನೀನು ಕಂಟಿನ್ಯೂ ಮಾಡು, ಅದು ನಿನಗೆ ನಿನ್ನ ಹಸ್ಬೆಂಡ್ಗೆ ಬಿಟ್ಟಿದ್ದು, ನೀವು ಕಂಟಿನ್ಯೂ ಮಾಡು. ಓದ್ತೀಯ, ನೀನು ಎಲ್ಲಿವರೆಗೂ ಓದ್ತೀಯ ಅಲ್ಲಿವರೆಗೂ ಓದಿಸ್ತೀನಿ. ಆ್ಯಕ್ಚುಲಿ ನಮ್ಮ ಮದುವೆ ಡೇಟ್ ಇದ್ದಿದ್ದು 26-27 ಮೇ. ನನಗೆ 23-24 ಎಕ್ಸಾಮ್ ಇದೆ. ನಮ್ಮ ಮಾವ ನನ್ನ ಸೊಸೆಗೆ ಎಕ್ಸಾಮ್ ಇದೆ, ಆ ಡೇಟ್ ಬೇಡ ಅಂದ್ಬಿಟ್ಟು ಪ್ರೀಪೋನ್ ಮಾಡಿಕೊಂಡ್ರು, 14-15ಗೆ ಇಟ್ಟರು. ಸೊ ಆವಾಗ ಅದೆಲ್ಲ ಕೇಳುವಾಗ ಸರಿ ಓಕೆ ಓದಿಸ್ತೀನಿ ಅಂತ ಇದ್ದಾರೆ, ನೋಡೋಣ ಮದುವೆ ಆದಮೇಲೆ ಓದೋದು ಹೆಂಗಿರುತ್ತೆ ಏನು ನೋಡೋಣ ಅಂದ್ಬಿಟ್ಟು ನಾನು ಓಕೆ ಅಂತ ಅಂದೆ. ಓಕೆ, ಹುಡುಗ ಯಾರು, ಏನು ಮಾಡ್ತಾರೆ, ಎಲ್ಲಿ ಅವರು? ಅವ್ರ ಹೆಸರು ಸುನೀಲ್ ಚಂದ್ರ. ನಮ್ಮ ತಂದೆ ಫಾರ್ ರಿಲೇಟಿವ್ ಅವರು, ನಮ್ಮ ಊರವರೇನೆ. ನಮ್ಮ ಅಜ್ಜಿ ಮನೆಗೂ ಅವ್ರ ಮನೆಗೂ 500 ಮೀಟರ್ಸ್. ಓಕೆ, ಸೊ ಗೊತ್ತಿರೋ ಸಂಬಂಧನೇ. ಅವರು ಬೇಸಿಕಲಿ ಫಾರ್ಮರ್. ಇವಾಗ ಬೆಂಗಳೂರಲ್ಲಿ ಅವ್ರದ್ದು ಬೇಕ್ರಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ರೈತರ ಮಗ ಅಂತ ಹೇಳಿದ್ಕೂಡಲೇ ನಿಜ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಅಂದರೆ ನನಗೊಂದು ಅಂದರೆ ಒಂದು ಆಸೆ ಇರುತ್ತಲ್ಲ ಎಲ್ಲರಿಗೂ, ಆ ಥರ ನನಗೂ ಏನಂದರೆ ಒಂದು ಇಂಡಿಯನ್ ಆರ್ಮಿಯಲ್ಲಿ ಇರಬೇಕು, ಇಲ್ಲ ಫಾರ್ಮರ್ ಆಗಿರಬೇಕು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ಇತ್ತು. ನಾನು ಅದೇ ಹೇಳಿದ್ನಲ್ಲ, ಅವ್ರು ನೋಡಿ ಅವ್ರನ್ನ ಮಾತಾಡ್ಸಾಗ ನಾನು ಬೇಡ ಅನ್ನೋ ಥರ ಏನೂ ಇರಲಿಲ್ಲ. ಅದಕ್ಕೆ ಈಗ ಸಡನ್ ಆಗಿ ಮನೇಲಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ, ಹಾಗೇನೆ ಮದುವೆ ಫಿಕ್ಸ್ ಆಗಿಬಿಡುತ್ತೆ. ಕೆಲವೊಮ್ಮೆ ಸೆಟ್ ಆಗಲ್ಲ ಅಂತ ಹೇಳಿ ಒಂದಷ್ಟು ವರ್ಷಗಳು ದುಡ್ಕೊಂಡು ಹೋಗೋದು ಇದೆ ಕೆಲವರಿಗೆ. ಏನೇನೋ ಒಂದಷ್ಟು ಸಮಸ್ಯೆಗಳಿರುತ್ತೆ, ಅಡೆತಡೆಗಳು ಬರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ಹಾಗಾಗಲಿಲ್ಲ. ಅಂದರೆ ಎಂತ ಟೈಮ್ ಬಂದರೆ ಏನೂ ತಡೆಯೋದಿಲ್ಲ, ಮದುವೆ ಆಗುತ್ತೆ, ಅಥವಾ ಮನೆ ತಗೊಳ್ಳೋದಂದ್ರೆ ಮನೆ ತಗೊಳ್ಳೋದಾಗತ್ತೆ, ಈ ಥರ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜ ಆಯಿತು ಅನ್ಸುತ್ತಲ್ವಾ? ನನ್ನ ಲೈಫಲ್ಲಿ ಅದು ನಿಜಾನೇ. ಯಾಕಂದರೆ ಮನೆಯಲ್ಲೂ ಅಷ್ಟೇ, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಮದುವೆಗೆ. ಫೆಬ್ರವರಿ ಅನ್ಸುತ್ತೆ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಜ್ಜಿ ಡ್ಯಾಡಿ ಎಲ್ಲ ಡಿಸ್ಕಸ್ ಮಾಡ್ಕೊತಿದ್ದಾರೆ. ನಮ್ಮ ಡ್ಯಾಡಿ ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಮೆಡಿಕೇಷನಲ್ಲಿದ್ದಾರೆ, ಬೆಡ್ ರೆಸ್ಟ್ ಮಾಡಬೇಕು ಅಂತ ನಮ್ಮ ಊರಿಗೆ ಹೋದ್ರು. 1-2 ವಾರ ಬೆಡ್ ರೆಸ್ಟ್ ಮಾಡ್ತೀನಿ ಅಂತ. ಅವ್ರು ಬೆಡ್ ರೆಸ್ಟ್ ಮಾಡಿಲ್ಲ, ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ಓಕೆ, ಅಂದರೆ ಹೆಂಗಾಯ್ತಂದ್ರೆ ಎಲ್ಲ ಸಡನ್ನಾಗಿ ಆಯಿತು. ಈಗ ಮದುವೆ ನನಗೆ ಒಂದ್ಸಲಿ ಅನ್ಸುತ್ತೆ, ನಿಜವಾಗ್ಲೂ ನಾನೇ ಮದುವೆ ಆಗ್ತಾ ಇದ್ದೀನ, ಇದೆಲ್ಲ ನಿಜನಾ? ಅದು ಗೊತ್ತೇ, ಹಂಗೆ ಅದು ನಿಜಾನೇ. ಓಕೆ, ಇವಾಗ ವಾಸ್ತವಕ್ಕೆ ಬಂದಿದ್ದೀರಾ ಇವಾಗ? ಓಕೆ ಒಂದೊಂದ್ಸಲಿ ನಾನು ಎಷ್ಟೊಂದ್ಸಲಿ ಗಿಂಟ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ದಿವಸನೂ ಅಷ್ಟೇ, ನಿಜವಾಗ್ಲೂ ನಂದು ಎಂಗೇಜ್ಮೆಂಟ್ ಆಗ್ತಿದೆ, ನಾನು ಓದಬೇಕು ಅಂತ ಇದ್ದೀನಿ, ಏನಾಗ್ತಿದೆ ಎಲ್ಲ ಗಿಂಟ್ಕೊಂಡು ನೋಡ್ಕೊಂಡಿದ್ದೀನಿ ನಾನೇ ಆಗ್ತಾಯಿದೆ. ಓಕೆ, ಎಂಗೇಜ್ಮೆಂಟ್ ಫೋಟೋಗಳನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಲ್ಲ, ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಹಾಕಿದ್ರಿ. ಇವಾಗ ಸೆಲೆಬ್ರಿಟಿಗಳು ಅಂತ ಅಂದರೆ ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ, ಇನ್ನು ಕೆಲವರು ಶೇರ್ ಮಾಡಲ್ಲ. ಒಂದು ಪ್ರೈವೇಸಿ ವಿಚಾರ ಇರುತ್ತೆ, ಇನ್ನು ಕೆಲವೊಂದು ಅದು ಇನ್ನೊಂದು ಅಂತಂದರೆ ಈಗ ಏನಂತ ಹೇಳ್ತಾರೆ, ಕೊಲಾಬ್ರೇಷನೋ ಸಮಥಿಂಗ್ ಏನೋ ಆ ಥರ ಇರುತ್ತೆ. ಸೊ ಆ ಥರದ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡೋವಂಥದ್ದು. ನಿಮ್ಮ ತಲೆಯಲ್ಲಿ ಏನಿತ್ತು? ಅಂದರೆ ಇವಾಗ ಈ ಮದುವೆ ಅನ್ನೋದೆಲ್ಲ ತುಂಬ ಅದು ಪ್ರೈವಸಿ ಇದ್ರೇ ಚೆನ್ನಾಗಿರುತ್ತೆ. ಲೈಕ್ಸ್ಗೋಸ್ಕರ ನಂಗೆ ಪೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ನನ್ನ ಪರ್ಸ್ನಲ್ ಲೈಫು ತುಂಬ ಡೀಸೆಂಟಾಗಿರ್ಬೇಕಂತ ಆಸೆ. ಎಂಗೇಜ್ಮೆಂಟ್ ಬರೀ ಚಿಕ್ಕದು, ಇನ್ನೂ ಮದುವೆ ಇದೆ, ನಾವು ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ, ಲಾಂಗ್ ರಿಲೇಷನ್ಶಿಪ್ ಅದಕ್ಕೋಸ್ಕರ ನನಗೆ ಹಾಕಬೇಕು ಅಂತ ಅನಿಸಿಲ್ಲ. ಬಟ್ ಪ್ರೀ ವೆಡ್ಡಿಂಗ್ದು ನಾವು ಮದುವೆ ಒಂದು 4-5 ದಿವಸ ಇದ್ದೆ ಅನ್ನಂಗೆ ಹಾಕೋಣ ಅಂತಿದ್ವಿ. ಬಟ್ ಫೋಟೋಗ್ರಾಫರ್ಸ್ಗೆ ನಾನು ಆರ್ಟಿಸ್ಟ್ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಸ್ಟಾರ್ಟ್ ಎಲ್ಲ ಫೋಟೋಸು ಫೋಟೋ ಪೋಸ್ಟ್ ಆಗ್ತಿದ್ದಂಗೆ ಎಲ್ಲ ಕಡೆಯಿಂದನೂ ಕಾಲು, ಸರಿ ಇನ್ನೇನು ಮಾಡೋದು, ಆಯಿತು ಸರಿ ನಾವು ಪೋಸ್ಟ್ ಮಾಡೋಣ ಅಂತ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ನಾನು ಮೊದಲೇ ಹೇಳ್ದಂಗೆ ಈಗ ಮನೆ ತಗೊಂಡಿರೋದಿರ್ಬೋದು, ಕಾರ್ ತಗೊಂಡಿರ್ಬೋದು, ಅಥವಾ ಇನ್ಯಾವುದೋ ಒಂದು ವಿಚಾರ ಇರ್ಬೋದು, ಪ್ರತಿಯೊಂದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ದಂಗೆ ದೃಷ್ಟಿ ಆಗ್ಬಿಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಕೆಲವರು ಹೇಳೋದುಂಟು. ಇದನ್ನು ನೀವು ನಂಬ್ತೀರಾ? ಅಂದರೆ ಇವಾಗ ನಾನು ಸ್ಟಾರ್ಟಿಂಗ್ ಅಂದರೆ ಇವಾಗ ಮಾಡಲಿಂಗು ಅಥವಾ ಡಿಗ್ರಿ ಮಾಡುವಾಗ ಪಾನಿಪುರಿ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು ಎಲ್ಲ ಸ್ಟೋರೀಸು ಸ್ಟೇಟಸಲ್ಲಿ ಹಾಕ್ತಾ ಇದ್ದೆ. ಅವಾಗ ನಮ್ಮ ಮೈಂಡ್ ಇನ್ನು ಮೆಚೂರ್ಡ್ ಇರಲಿಲ್ಲ, ಚೈಲ್ಡಿಶ್ ಮೈಂಡ್ ಅವಾಗಿನ್ನ ಡಿಗ್ರಿ. ಅಂದರೆ ಅವಾಗ ಡ್ಯಾಡಿ ಮಮ್ಮಿ ಪಾಕೆಟ್ ಮನಿ ಕೊಡ್ತಾಯಿದ್ರು, ಮಾಡ್ತಾಯಿದ್ವಿ. ಇವಾಗ ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐಸ್ ಕ್ರೀಮ್ ಇನ್ನೂ ಇದೆ, ಬರೀ ಐಸ್ ಕ್ರೀಮ್ ಫೋಟೋ ಹಾಕ್ಬೇಕಾ, ಇದು ಏನು ಮಾರಾಯ, ಬರೀ ಒಂದು ಐಸ್ ಕ್ರೀಮ್ ತಿನ್ನೋದು ಹಾಕ್ಬೇಕಾ, ಪಾನಿಪುರಿ ತಿನ್ನೋದು ಹಾಕ್ಬೇಕಾ, ಈ ರೆಸ್ಟೋರೆಂಟಲ್ಲ, ನಮ್ಮ ಗೋಲ್ 7 ಸ್ಟಾರ್ ರೆಸ್ಟೋರೆಂಟಲ್ಲಿ ತಿಂದರೂ ಹಾಕಬಾರ್ದು. ಅಂದರೆ ಇನ್ನೂ ಇದೆ, ಇವಾಗ 7 ಸ್ಟಾರ್ ಅಂದ್ಕೊತೀವಿ, ಅದಕ್ಕೆ ಮೀರಿದ್ದು ಹೋಟ್ಲು ಇನ್ನೊಂದಿರುತ್ತೆ, ಅಲ್ಲಿಗೆ ಫಸ್ಟು ಗೋಲ್ ಸೆಟ್ ಮಾಡಿಕೊಂಡು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಸ್ಟೇಟಸ್ ಹಾಕೋದು ನನಗೆ ಚೈಲ್ಡಿಶ್ ಅಂತ ಅನಿಸ್ತು, ಅದಕ್ಕೆ ನಾನು ಫಸ್ಟೆಲ್ಲ ಆಗ್ತಾಯಿದ್ದೆ.
ಪಾನಿಪುರಿ, ಐಸ್ ಕ್ರೀಮು, ಇವಾಗ ಬಳೆ ತೊಗೊಂಡ್ರೆ ಬಳೆ ಎಲ್ಲ ಆಗ್ತಾಯಿದೆ. ನನಗೆ ಇಷ್ಟೊಂದು ಟೈಮ್ ಕೊಡಬೇಕಾ ಸೋಷಲ್ ಮೀಡಿಯಾಗೆ, ಇಷ್ಟೊಂದು ಸ್ಟೇಟಸ್ ಆಗಬೇಕಾ? ಬೇಡ. ಪ್ರೊಫೆಷನಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳೋಣ. ಪ್ರೈವೇಟ್ ಲೈಫ್ ಬಗ್ಗೆ ನಾವೇನು ಹಾಕೋದು ಬೇಡ. ಯಾಕಂದರೆ ಅಚೀವ್ ಮಾಡೋದು, ಹೋಗೋ ಜಾಗ ಎಷ್ಟೊಂದಿರುತ್ತೆ, ಒಳ್ಳೊಳ್ಳೆ ಪ್ಲೇಸ್ ಇದೆ, ಒಂದಕ್ಕಿಂತ ಒಂದು ಪ್ರೀಮಿಯಮ್ಮು ಇರುತ್ತೆ, ಅದನ್ನು ಮಾಡೋಣ. ಗೋಲ್ ಹಂಗೆ ಸೆಟ್ ಮಾಡ್ಕೊಳ್ಳೋಣ. ಸ್ಟೇಟಸ್ ಯಾಕೆ ಬೇಕು, ಯಾಕೆ ಜನಕ್ಕೆ ಹೇಳಬೇಕು, ಯಾಕೆ ತೋರಿಸ್ಬೇಕು ಅಂತ ಇತ್ತು. ಚೇಂಜ್ ಆಯಿತು ಮೈಂಡ್. ಓಕೆ. ಬಟ್ ಸೆಲೆಬ್ರಿಟಿಗಳು ಅಂತಂದಾಗ ಈಗ ಫಾಲೋವರ್ಸ್ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕಾಗಿ ವೈಯಕ್ತಿಕ ಜೀವನವನ್ನು ಕೂಡ ಕೆಲವರು ಹೇಳ್ಕೊಂಡಿದ್ದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಇವಾಗ ನಂದೇನಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂದ ನಮಗೆ ಕೆಲಸ ಸಿಗಲ್ಲ. ನಮ್ಮದು ಪ್ರೊಫೆಷ್ನಲ್ ಆಗಿ ನಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಬೇಕು. ಇವಾಗ ಕಾಂಟ್ಯಾಕ್ಟ್ ಸಿಗಬೇಕು. ಇನ್ಸ್ಟಾಗ್ರಾಮ್ ಇದ್ದರೆ ಸಾಕಾಗಲ್ಲ. ನಮಗೆ ಯಾವ ಪ್ರೊಡಕ್ಷನ್ ಹೌಸು, ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟರು, ಕಾಸ್ಟಿಂಗ್ ಹೆಂಗಾಗುತ್ತೆ, ಆಡಿಷನ್ಸ್ ಎಲ್ಲಿ ನಡೀತಾ ಇದೆ, ನಾವು ಅದನ್ನು ತಿಳ್ಕೊಂಡು ನಮ್ಮ ಸ್ಕಿಲ್ಸ್ ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಫರ್ ಬರುತ್ತೆ. ನಾನು ನಿಜವಾಗ್ಲೂ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟು ಯಾವಾಗಲೂ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ. ನಾನು ತುಂಬ ಕಡಿಮೆ, ವಾರಕ್ಕೆ ಒಂದ್ಸಲ ಇಲ್ಲ ವಾರಕ್ಕೆ 2 ಸಲ. ಅದು ಇವಾಗ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಾಗಿ ಇನ್ನೂ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ಮದುವೆ ಅಂತ ಒಂದು 2 ವಾರದಿಂದ ಅದು ಇದು ಪೋಸ್ಟು, ಮತ್ತು ನನ್ನ ಹಸ್ಬೆಂಡ್ ಏನಾರು ಸ್ಟೋರೀಸ್ ಆಗ್ತಾ ಇರ್ತಾರೆ, ಫೋಟೋಗ್ರಾಫರ್ಸ್ ಏನಾರು ಆಗ್ತಿರ್ತಾರೆ, ಕೊಲಾಬ್ ಆಕ್ಸೆಪ್ಟ್ ಮಾಡಬೇಕು ಅಂದರೆ ಒಂದು 10 ನಿಮಿಷ ನೋಡ್ತೀನಿ. ಒಂದು ದಿವಸಕ್ಕೆ ಒಂದು 10 ನಿಮಿಷ, ಇಲ್ಲಾಂದರೆ ಅದು ನೋಡ್ತಾ ಇರಲಿಲ್ಲ. ಅಂದರೆ ಇರ್ಬೋದು ಸೋಷಲ್ ಮೀಡಿಯಾ ಸ್ಟ್ರಾಂಗ್, ಬಟ್ ಆದರೆ ವಿಟಮಿನ್ ಎಮ್ ತುಂಬ ಮುಖ್ಯ ಅಲ್ವಾ? ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಇಂಪ್ರೂವ್ ಆಗುತ್ತೆ. ಈಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದ್ದಾಗ ಈಗ ಕೊಲಾಬ್ರೇಷನ್ ಬರುತ್ತೆ. ಆಮೇಲೆ ಈಗ ತುಂಬ ಜನ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ಇವಾಗ ತುಂಬ ಜನ ಹೇಳ್ತಾರೆ ಇನ್ಸ್ಟಾಗ್ರಾಮ್ನಿಂದನೇ ಸಿಕ್ಕಾಪಟ್ಟೆ ನಾವು ಹಣ ಮಾಡ್ತಿದ್ದೀವಿ ಅಂತ. ಈಗ ಸೆಲೆಬ್ರಿಟಿಗಳು ಕೂಡ ಒಂದಲ್ಲ ಒಂದು ಪ್ರಾಡಕ್ಟ್ಗಳನ್ನು ಪ್ರಚಾರ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟಿಗೆ ಇಂತಿಷ್ಟು ರೂಪಾಯಿ ಅಂತ ಏನೋ ಇದೆ. ಸೊ ಆ ಥರದ್ದೆಲ್ಲ ಪೇಮೆಂಟ್ ತಗೊಳ್ತಾರೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಅಂದರೆ ನನಗೆ ಇವಾಗ ಅದಕ್ಕೋಸ್ಕರ ಅಷ್ಟೊಂದು ಟೈಮ್ ಡೆಡಿಕೇಶನ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಅಂದರೆ ನನಗೆ ಇವಾಗ ರೀಲ್ಸ್ ಮಾಡೋದು ಅಷ್ಟೊಂದು ನಂಗೆ ಇಂಟ್ರೆಸ್ಟ್ ಇಲ್ಲ. ಅದರಿಂದ ದುಡ್ಡು ಇನ್ಕಮ್ ಬರ್ಬೋದು, ಬಟ್ ಅದೇ ನನಗೆ ಏನೋ ಅದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನಿಸ್ತಾಯಿತ್ತು. ಬೇಡ ಅಂತ ಅನಿಸ್ತಾಯಿತ್ತು. ಪ್ರಾಡಕ್ಟ್ ಪ್ರಮೋಷನ್ ಮಾಡೋಕ್ಕೆ ನಾವು ಆ ಪ್ರಾಡಕ್ಟ್ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ನಾನು ಆಗಲ್ಲ. ಆವಾಗ ಬರೀ ನಾನು ಪ್ರಮೋಟರ್ ಆಗ್ತೀನಿ, ಪ್ರಮೋಷನ್ ಮಾಡೋದು ನಂಗೆ ಅದು ಇಷ್ಟ ಆಗಲಿಲ್ಲ. ಇವಾಗ ಫಸ್ಟ್ ನಮಗೆ ಕೆಲಸ, ನಮ್ಮ ಜೋಬಲ್ಲಿ ದುಡ್ಡಿದ್ರೆ ನಮಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ ನಾವು ತೊಗೊತೀವಿ. ಯಾಕೆ ನನಗದು ಇಷ್ಟ ಆಗಲಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕಂತ ಆಸೆ ಇತ್ತು, ಅದು ಮಾಡಿದೆ. ಇದೆಲ್ಲ ನನಗೆ ಮಾಡಬೇಕಂತ ಇವಾಗಲೂ ಅನಿಸಲ್ಲ. ಓಕೆ. ಮದುವೆ ಪ್ಲ್ಯಾನ್ ಎಲ್ಲ ಹೇಗೆ ರೆಡಿ ಆಗಿದೆ? ಏನು ಕತೆ? ಈಗ ಸೀರೆ, ಒಡವೆ, ಹೆಣ್ಮಕ್ಳಿಗಂತೂ ಮದುವೆ ಅನ್ನೋದು ತುಂಬ ವಿಶೇಷ. ರೆಡಿ ಆಗೋದೇ ಒಂದು ದೊಡ್ಡ ಟಾಸ್ಕು. ನಾನು ಯಾವ ರೀತಿ ಸೀರೆ ಉಡಬೇಕು, ಏನು ಕತೆ ಅಂತ. ಶಾಪಿಂಗ್ ಅಂತೂ ಭರ್ಜರಿಯಾಗಿದೆ. ಅದಕ್ಕೆ ಬೇಕಾಗಿರೋ ಮ್ಯಾಚಿಂಗ್ ಆಕ್ಸೆಸರೀಸ್ ತೊಗೊಂಡಿದ್ದೀನಿ. ಇನ್ನೂ ಸ್ಯಾಟಿಸ್ಫೈ ಇಲ್ಲ. ಇನ್ನೂ 1 ವಾರ ಇದೆ ಕರೆಕ್ಟಾಗಿ. ಇಷ್ಟು ತೊಗೊಂಡಿದ್ದೀನಿ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಬಟ್ ಸ್ಯಾರೀಸ್ ಅಂತೂ ಎಲ್ಲ ಶಾಪಿಂಗ್ ಆಗಿ ಕಸ್ಟಮೈಸ್ ಎಲ್ಲ ಆಗಿದೆ. ಬಟ್ ಆಕ್ಸೆಸರೀಸ್ ಮೇಲೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಓಕೆ. ಈ ಕ್ಷಣ ಅಂದರೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಕೆಲವೊಂದು ಸಲ ಹೇಳ್ತಾರೆ ನಾವು ಹೆಣ್ಣು ಮಕ್ಕಳು ಮದುವೆ ಆದಮೇಲೆ ತವರು ಮನೆಗೆ ಅತಿಥಿ ಅಂತ ಕೆಲವು ಹೇಳೋದು ಉಂಟು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದು ನಿಜ ಅನ್ಸುತ್ತೆ. ಇವಾಗ ನಮ್ಮಮ್ಮ ಅದೇ ಥರ ಇರೋದಕ್ಕೆ ನಮಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ನಾನು ಅದನ್ನೇ ಫಾಲೋ ಮಾಡಿದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಆಗುತ್ತೆ. ಅದಿರೋದೇ ಹಂಗೆ ಅಲ್ವಾ? ಸೊ ಫ್ಯಾಮಿಲಿ ಬೆಳೆಯೋದು ಅದೇ ಥರನೇ. ಇವಾಗ ನಾವು ಇಷ್ಟು ದಿವಸ ಈ ಮನೆ, ಇನ್ನು ಮುಂದೆ ಮದುವೆ ಆದಮೇಲೆ ನಾನು ಈ ಮನೆಗೆ ಆಲ್ವೇಸ್ ಗೆಸ್ಟೆ. ನನ್ನ ಮನೆ ಅದಾಗುತ್ತೆ. ಸೊ ಅದೇ ಚೆನ್ನಾಗಿದೆ. ದೊಡ್ಡವ್ರು ಏನು ಮಾಡಿದ್ದಾರೆ ಎಲ್ಲದರಲ್ಲೂ ಅರ್ಥ ಇರುತ್ತೆ. ಅದು ನಾವು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಇರಲ್ಲ. ನಟಿ ನಿಮಿಕಾ ರತ್ನಾಕ್ ಅವರು ನಮ್ಮ ಸುವರ್ಣ ನ್ಯೂಸ್ಗೆ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೊಟ್ಟರು. ಆ ಇಂಟರ್ವ್ಯೂದಲ್ಲಿ ಹೇಳ್ತಾರೆ ನಟಿಯರಿಗೆ ಅರೇಂಜ್ ಮ್ಯಾರೇಜ್ ಆಗೋದು ಅಷ್ಟು ಈಸಿ ಇಲ್ಲ, ಸಮಸ್ಯೆ ಆಗತ್ತೆ, ಸವಾಲುಗಳು ಇರುತ್ತೆ ಅಂತ. ಅವರು ಕೂಡ ಅರೇಂಜ್ ಮ್ಯಾರೇಜ್ ಆಗಿರುವಂಥದ್ದು. ನಿಮ್ಗೆ ಐ ಥಿಂಕ್ ಆ ಒಂದು ಅನುಭವನೇ ಆಗಿಲ್ಲ ಅಂತ ಅನ್ಸುತ್ತೆ. ಸಡನ್ ಆಗಿ ಮದುವೆ ಫಿಕ್ಸ್ ಆಗೋಯ್ತು. ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ? ನಾನು ತುಂಬ ಗ್ರೇಟ್ಫುಲ್. ನನ್ನ ಇನ್ಲಾ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ ಮಾವ, ನನ್ನ ಗಂಡ ಮತ್ತು ಅವ್ರ ತಂಗಿ ಹಸ್ಬೆಂಡ್, ಅಂದರೆ ನನಗೆ ಅವ್ರನ್ನೆಲ್ಲ ಅತ್ತಿಗೆ ಅಣ್ಣ ಅಂತ ಕರಿತಾ ಇದ್ದೀನಿ. ಅಷ್ಟು ಕ್ಲೋಸ್ ಆಗಿದ್ದಾರೆ, ಎಲ್ಲ ಸಪೋರ್ಟಿವ್ ಇದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದು, ಇದೇ ಮ್ಯಾಮ್ ಇಲ್ಲೇ ಬಂದಿದ್ರು ನೋಡೋಕ್ಕೆ. ಫಸ್ಟ್ ನಮ್ಮ ಊರಲ್ಲಿ ಅವ್ರು ನನ್ನ ನೋಡಿದ್ದು, ಆಮೇಲೆ ಫುಲ್ ಫ್ಯಾಮಿಲಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದರು. ಅವ್ರು ಒಂದೇ, ನೀವು ಆ್ಯಕ್ಟ್ ಮಾಡೋದು ನಿನಗೆ ನಿನ್ನ ಗಂಡಂಗೆ ಬಿಟ್ಟಿದ್ದು, ನೀನು ಓದೋದು ನಿಮ್ಮಿಬ್ರಿಗೆ ಬಿಟ್ಟಿದ್ದು. ಮತ್ತು ನಮ್ಮ ಅತ್ತೆ ಮಾವ ದೇ ಆರ್ ಸೋ ಇನ್ನೋಸೆಂಟ್. ಅಂದರೆ ಅವರು ಹಳ್ಳಿ ಜನ ಅಲ್ವಾ, ಅವರಿಗೆ ಮೋಸ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಆಲ್ವೇಸ್ ಇನ್ನೋಸೆಂಟ್. ಮತ್ತು ನನ್ನ ಯಾರಾದರೂ ಈ ಸ್ಯಾರಿ ಶಾಪಿಂಗ್ ಹೋದಾಗ ಅಷ್ಟೇ, ನಾವು ರತ್ನಂ ಸಿಲ್ಕ್ಸಲ್ಲಿ ಶಾಪಿಂಗ್ ಮಾಡಿದ್ದು ಹಾಸನಲ್ಲಿ. ಅಲ್ಲಿ ಇಡೀ ಶೋರೂಮ್ ಅವ್ರು ಸ್ಯಾರಿ ತೊಗೊಳೋದ್ಬಿಟ್ಟು ನನ್ನ ಮಾತಾಡ್ಸ್ಕೊಂಡು ನಿಂತಿದ್ರು. ಅವರು ಎಂಜಾಯ್ ಮಾಡ್ತಾಯಿದ್ದಾರೆ.
ನಮ್ಮ ಸೊಸೆ ಅಂತ. ಸ್ಯಾರಿನೂ ಅಷ್ಟೇ. ಮತ್ತು ಅವರೊಂದು ಪ್ರಮೋಷನ್ ಮಾಡ್ಕೊಂಡ್ರು, ಅಲ್ಲಿ ಕೊಲ್ಯಾಬ್ ವಿಡಿಯೋ ಮಾಡಿಕೊಂಡ್ರು, ಅದಕ್ಕೂ ಸಪೋರ್ಟ್ ನಮ್ಮ ಮಾವ. ಅವ್ರನ್ನೂ ಕರಿ, ಇವ್ರನ್ನೂ ಕರಿ, ಎಲ್ಲರನ್ನೂ ಕರಿ, ಮಾಡಿ 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 ಅಂತ. ಸೊ ನಾನು ಅನಿಸುತ್ತೆ ನನ್ನ ಲೈಫಲ್ಲಿ ಆ ಸಮಸ್ಯೆ ಆಗಲ್ಲ, ಯಾಕಂದರೆ ಆಲ್ರೆಡಿ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇದರ ಜೊತೆಗೆ ಈಗ ಧಾರಾವಾಹಿ ಅಂತ ಅಂದ ಕೂಡಲೇ ಜನ ವೈಯಕ್ತಿಕವಾಗಿ ತಗೋತಾರೆ, ಅದರಲ್ಲೂ ನಿಮ್ಮ ಕ್ಯಾರೆಕ್ಟರ್ ಫುಲ್ ನೆಗೆಟಿವ್ ಶೇಡ್ ಇದೆ. ನಿಜವಾಗ್ಲೂ ಶ್ವೇತಾ ದಿಯಾ ಥರನೇ ಇದ್ದಾರಾ ಏನು ಅಂತ ಈಗ ಒಂದಷ್ಟು ಅನುಭವ ಆಗಿರ್ಬೋದು ಹೊರಗಡೆ ಹೋದಾಗ. ಯಾಕೆ ನೀನು ಆ ಥರ ಬುದ್ಧಿ ಇಟ್ಕೊಂಡ್ಯಾ, ಯಾಕೆ ಮಲ್ಲಿ ಜೀವನ ಹಾಳು ಮಾಡ್ದ್ಯಾ, ಯಾಕೆ ಇನ್ನೊಂದು ಸಂಸಾರ ಒಡೆದ್ಯಾ ಅಂತೆಲ್ಲ ಒಯ್ಬೋದು. ಇದರ ಮಧ್ಯೆ ನಿಮ್ಮನ್ನ ಶ್ವೇತಾ ಆಗಿ ಸ್ವೀಕರಿಸಿದ್ದಾರೆ ನಿಮ್ಮ ಮಾವನ ಮನೆಯವರು, ಅತ್ತೆ ಮಾವನ ಮನೆಯವರು. ಇದು ಎಷ್ಟು ಖುಷಿ ಆಗತ್ತೆ. ಪಾತ್ರ ಅದಷ್ಟೇ, ಶ್ವೇತಾ ಬೇರೆ ಅಂತ ತಗೊಂಡಿದ್ದಾರೆ. ಅದು ನಿಜ. ಅಂದರೆ ಇವಾಗ ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರು ನನ್ನ ಒಬ್ಬ ಮಗಳು ಥರ ನೋಡ್ತಾ ಇದ್ದಾರೆ. ಈ ಆ್ಯಕ್ಟಿಂಗ್ ದಿಯಾ ಥರ ಅವ್ರು ನೋಡಲ್ಲ. ಮತ್ತು ಇವಾಗಲೂ ಮೊನ್ನೆ ಕಾರ್ಡ್ ಕೊಡುವಾಗ ನಮ್ಮ ಮಾವಂಗೆ ನಿಮ್ಮ ಸೊಸೆ ಎಲ್ಲ ಓದ್ಕೊಂಡು ಹೊಡೋಗಿದ್ದಾಳಲ್ಲ, ನಿಮಗೆ ತೊಗೊಂಬಂದು ಕೊಟ್ಲ ಅಂತ ಕೇಳಿದಾರಂತೆ. ನನಗೆ ಕೊಟ್ಟಿದ್ದಾರಪ್ಪ ಎಲ್ಲದನ್ನು ಅಂತ ಹೇಳಿದ್ದಾರೆ. ಅವರು ಇನ್ನೋಸೆಂಟ್ ಪೀಪಲ್ ಆಗಿದ್ರು, ಅವರಿಗೆ ಡಿಫ್ರೆನ್ಸ್ ಗೊತ್ತು. ಸೂಪರ್. ಆ್ಯಕ್ಚುಲಿ ಇದು ಹಳ್ಳಿ ಜನ ಆದರೂ ಸೂಪರ್. ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬ ಲಕ್ಕಿ. ನಾವು ಈಗ ಮಾತಾಡುವಾಗಲೂ ಅಷ್ಟೇ, ನಮ್ಮ ಮತ್ತೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ನನ್ನ ಅವರು ಆಲ್ರೆಡಿ ಮಗಳು ಅಂತ ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನನಗೆ ಭಯ ಅಷ್ಟೇ, ಅದು ಉಳಿಸ್ಕೊತೀನ ಇಲ್ವಾ, ಎಷ್ಟು ಸಾಧ್ಯ ಆಗುತ್ತೆ ಅಂತ. ಈಗ ದಿಯಾ ಆಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ, ಹೊರಗಡೆಯಿಂದ ಜನ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ. ಆದರೂ ಕೂಡ ಅವರಿಗೆ ದಿಯಾ ಪಾತ್ರನೇ ತಲೆಯಲ್ಲಿರುತ್ತೆ. ಮಾತಾಡಿಸ್ಬೇಕಾದ್ರೂ ಕೂಡ ದಿಯಾ ಒಂದು ಸಂಸಾರ ಹಾಳು ಮಾಡಿದ್ಲು, ಹಾಗೆ ಹೀಗೆ ಮೋಸಗಾತಿ ಅಂತೆಲ್ಲ. ನಿಮ್ಮ ಜೊತೆ ಹೊರಗಡೆ ಜನ ಮಾತಾಡೋದು ಹೇಗಿರುತ್ತೆ? ಬೈದಿದ್ದಿದೆಯಾ ಅಥವಾ ಪ್ರಶ್ನೆ ಕೇಳಿದ್ದಿದೆಯಾ? ಎಲ್ಲ ಮಾಡಿದ್ದಾರೆ. ಬಟ್ ಫಸ್ಟು ಯಾರಾದರೂ ನಾನು ನೋಡಿದ ತಕ್ಷಣ ಒಂದು 2 seconds ಟೈಮ್ ತೊಗೊತಾರೆ, ಇವ್ರೇನಾ ಇಲ್ವಾ, ಯಾಕಂದ್ರೆ ನಾನು ವಿತೌಟ್ ಮೇಕಪ್ಪೇ ಆಚೆ ಓಡಾಡ್ತಾ ಇರ್ತೀನಿ. ಆಮೇಲೆ ಸಡನ್ನಾಗಿ ಬಂದು, ಮೇಡಮ್ ನೀವು ಅದೇ ದಿಯಾ ಅದು ನೀವೇ ತಾನೇ? ಹೌದು ನಾನೇ ಹೇಳ್ತೀನಿ. ಅವಾಗ ಮೇಡಮ್ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸು. ಆ್ಯಕ್ಚುಲಿ ನಾನು ಫಸ್ಟು ನಿಮ್ಮನ್ನ ಬೈಬೇಕು ಅಂದ್ಕೊಂಡೇ ಬಂದೆ, ಬಟ್ ಈಗ ಬೈಯಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಓಕೆ ಅಂತಾರೆ. ಇನ್ನೇನು ಕತೆ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ, ಕತೆ ಹೇಳಿದ್ರೆ ನಿಮಗೆ ಎಲ್ಲಿರುತ್ತೆ ಎಕ್ಸೈಟ್ಮೆಂಟು? ಆಲ್ವೇಸ್ ವಾಚ್ 7 o'clock ಬರುತ್ತೆ ನೋಡಿ ಅಂತ ಹೇಳ್ತೀನಿ. ಅಂದ್ಕೊಂಡು ಹೋಗ್ತಾರೆ. ಬಟ್ ಆಮೇಲೆ ಕೆಲವೊಬ್ಬರು ಬೈತಾರೆ, ಯಾಕೆ ಮೇಡಮ್ ಹಂಗೆಲ್ಲ ಮಾಡ್ತೀವಿ ಅಂದರೆ ಬೈಯೋದನ್ನ ಅನ್ನೋದಕ್ಕಿಂತ ಯಾಕೆ ಮೇಡಮ್ ಹಂಗೆಲ್ಲ ಮಾಡಿದ್ರಿ ಅಂದರೆ, ನಾನೇನು ಮಾಡೋಕ್ಕಾಗುತ್ತೆ, ನಂಗೆ ದುಡ್ಡು ಬೇಕಲ್ವ, ಅದಕ್ಕೆ ಹ್ಯಾಂಗೆ ಮಾಡಿದೆ ಅಂತೀನಿ, ನಗ್ತಾ ಇರ್ತಾರೆ. ಇಲ್ಲಿವರೆಗೂ ಅಂಥ ಕಾಂಪ್ಲಿಕೇಟೆಡ್ ಕಮೆಂಟ್ಸ್ ಏನೂ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲ ಜಾಲಿಯಾಗೇ ಮಾತಾಡ್ಸಿದ್ದಾರೆ. ಪರ್ಸ್ನಲ್ ಆಗಿ ಮೆಸೇಜ್ಗಳು ಬರುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ? ಅದೇ ಹೇಳಿದ್ ನಾನು ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ. ನನ್ನ ತಮ್ಮ ಹ್ಯಾಂಡಲ್ ಮಾಡ್ತಾನೆ, ಏನೇನು ಬರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನಿಮ್ದು ಮಾತ್ರ ನೀವು ಹಾಕಿದ್ದನ್ನ ತೋರಿಸ್ದ ಅಷ್ಟೇ. ಓಕೆ, ಏನೇ ಬಂದರೂ ಅವನೇ ನೋಡ್ತಾನೆ, ಅಕೌಂಟ್ ನೋಡ್ತಾನೆ. ಅದು ಸರಿ ಇಲ್ಲ ಅಂದರೆ ಬ್ಲಾಕ್ ಮಾಡಿಬಿಟ್ಬಿಡ್ತಾನೆ. ಈಗ ಜಿ ಕನ್ನಡದಲ್ಲೂ ಕೂಡ ದಿಯಾ ಬಗ್ಗೆ ಒಂದಷ್ಟು ಕಮೆಂಟ್ಗಳೆಲ್ಲ ಬರ್ತಿರುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಾಗತ್ತಾ, ತಲುಪುತ್ತಾ? ನೋಡ್ತೀನಿ. ಅಂದರೆ ನಾನು ಎವ್ರಿಡೇ ಎಪಿಸೋಡ್ ನೋಡ್ತೀನಿ. ಅದರೊಳಗೆ ನನ್ನ ಸೀನ್ತೀನಿ ಅಂತ 2 ಸಲ ನೋಡ್ತೀನಿ, ಹೆಂಗೆ ಮಾಡಿದ್ದೀನಿ, ಏನಾರ ಚೇಂಜಸ್ ಮಾಡ್ಕೋಬೇಕಾ ಅಂತ. ಆವಾಗ ನಂಗೆ ಗೊತ್ತಾಗುತ್ತಲ್ಲ, ಇವತ್ತು ನಮ್ದು ಎಪಿಸೋಡ್ ಬಂದಿದೆ ಅಂದರೆ ಇಮಿಡಿಯೇಟ್ 1-2-3 minutesಲ್ಲಿ ಅದು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿರ್ತಾರೆ. ಅವಾಗ ನೋಡ್ತೀನಿ ಕಮೆಂಟ್ಸು, ಖುಷಿ ಆಗುತ್ತೆ. ನನ್ನ ಆಕ್ಸೆಪ್ಟ್ ಮಾಡಿದ್ದಾರೆ, ನನಗೆ ಬೈತಾ ಇದ್ದಾರೆ ಅಂದರೆ ನನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಅವ್ರು ಹೆಂಗೆ ಬೈದಿದ್ರು ನನಗೆ ಖುಷಿ ಆಗುತ್ತೆ. ಈಗ ನೀವು ತೆರೆ ಮೇಲೆ ಕಾಣಿಸಿದ್ರೆ ಜನ ಒಂದಿಷ್ಟು ಜನ ಬೈತಿರ್ತಾರೆ, ಸೋಷಿಯಲ್ ಮೀಡಿಯಾದೆಲ್ಲ ನೆಗೆಟಿವ್ಸ್ ಮಾತುಗಳು ಬರುತ್ತೆ, ಹೊರಗಡೆ ಸಿಕ್ಕಾಗ್ಲೂ ಕೂಡ ನೆಗೆಟಿವ್ ಮಾತುಗಳು ಬರುತ್ತೆ. ನಿಮ್ಮ ತಂದೆ ತಾಯಿ ಹೇಗೆ ಅಕ್ಸೆಪ್ಟ್ ಮಾಡಿದ್ದಾರೆ ನಿಮಗೆ ಬೈಯೋದನ್ನ ನೋಡಿ? ಯಾರಿಗಾದರೂ ಅಷ್ಟೇ, ಮಗಳಿಗೆ ಬೈತಾರೆ ಅಂತಂದ್ರೆ ಯಾವ ತಂದೆ ತಾಯಿಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಹೇಳಿ? ಆಗೋದಿಲ್ಲ. ಬಟ್ ಆದರೂ ಪಾತ್ರ ಇದು, ನನ್ನ ಮಗಳು ಬೇರೆ ಪಾತ್ರ ಬೇರೆ ಅನ್ನೋದು ಗೊತ್ತಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೂ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ಈ ವಿಷಯದಲ್ಲೂ ಅಷ್ಟೇ, ನಂದು ಆ್ಯಕ್ಚುಲಿ ಇವಾಗ ನಾನು ಏನಾದರೂ ಅಚೀವ್ ಮಾಡಿದ್ದೀನಿ, ಜನ ಗುರ್ತಿಸ್ತಾರೆ ಅಂದರೆ ಅದು ಫ್ಯಾಮಿಲಿಯಿಂದ. ನನ್ನ ಪೇರೆಂಟ್ಸ್ ನನಗಿನ್ನ ಪಾಸಿಟಿವ್. ನಮ್ಮಮ್ಮ ನಾನು ಕಮೆಂಟ್ ಓದ್ನಾಗ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಾಕೋರಲ್ವಾ, ಅಂದರೆ ನಿನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಕಣೆ, ಅದಕ್ಕೆ ಹಿಂಗೆ ಬೈತಾ ಇದ್ದಾರೆ ಅಂತ. ನನಗೆ ಬೇಜಾರಾದರೂ ಅವ್ರು ನಂಗೆ ಸಮಾಧಾನ ಮಾಡ್ತಾರೆ. ಇವಾಗ ಅವರು ನನಗೆ ಎಕ್ಸಾಂಪಲ್ ಕೊಡೋದೇ ದರ್ಶನ್ ಅವ್ರದ್ದು. ಅವರು ಹೆಂಡ್ತಿ ವಿಜಯಲಕ್ಷ್ಮಿಯವ್ರನ್ನ ಹೊಗಳ್ತಾರೆ, ನೀನು ಇವಾಗ ಹೆಂಡ್ತಿಯಲ್ಲ, ನೀನು ಕೀಪಾಗಿ ಬಂದಿದ್ಯಾ, ಅದಕ್ಕೆ ನೀನೆಲ್ಲ ಬೈತಾರೆ, ಅರ್ಥ ಮಾಡ್ಕೊ ಅಂತ ನನಗೆ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಓಕೆ. ಸೊ ಸಪೋರ್ಟಿವ್ ಅಂದರೆ ಪಾಸಿಟಿವ್ ಮೈಂಡ್ ಸೆಟ್ ಇದೆ ನನ್ನ ಇಬ್ಬರು ಪೇರೆಂಟ್ಸ್ಗೂ. ಅವರು ಏನಂದರೆ ಎಲ್ಲದನ್ನೂ ಪಾಸಿಟಿವ್ ಆಗಿ ತೊಗೊತಾರೆ. ನೆಗೆಟಿವ್ ರೋಲ್ಗಳನ್ನ ಯಾರು ಮಾಡ್ತಾರೆ ಆರ್ಟಿಸ್ಟು, ಬಹುತೇಕರನ್ನ ಜನರು ನೆಗೆಟಿವ್ ಆಗೇ ನೋಡ್ತಾರೆ, ಆಯ್ತಾ? ಅಂದರೆ ಹೊರಗಡೆ ಕೂಡ. ಇನ್ನೂ ಕೆಲವರಿಗೆ ನಮ್ಮ ಇಂಡಸ್ಟ್ರಿಲೇ ಅವರು ವಿಲನ್ ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮದುವೆ ಆಗದೇ ಇರೋ ಉದಾಹರಣೆ ಕೂಡ ಇದೆ ನಮ್ಮ ಇಂಡಸ್ಟ್ರಿಲೇ. ಅಂದರೆ ನೀವು ಹೇಳಿದಂಗೆ ಒಂದಷ್ಟು ಜನ ನಂಬಿದ್ರೆ ಪಾತ್ರ ಬೇರೆ, ಧಾರಾವಾಹಿ ಬೇರೆ, ಅಥವಾ ನಾವು ವ್ಯಕ್ತಿ ಬೇರೆ ಅಂತ ನಂಬಿದ್ರೆ, ಇನ್ನೂ ಕೆಲವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ?
ಅದು ಒಂದೊಂದ್ಸಲಿ ಪಾಸಿಟಿವೇ, ಪ್ರೊಫೆಷ್ನಲ್ ಲೈಫಲ್ಲಿ ಅದು ಪಾಸಿಟಿವೇ, ಪರ್ಸ್ನಲ್ ಲೈಫಿಗೆ ಬಂದರೆ ಅದು ನೆಗೆಟಿವ್ ಆಗುತ್ತೆ. ಬಟ್ ಅದು ಜನರೇ ಆ ಥರ ಮೈಂಡ್ಸೆಟ್ ಇರೋರು ಅವರೇ ಅರ್ಥ ಮಾಡ್ಕೊಬೇಕು, ನಾವು ಏನೂ ಹೇಳೋಕ್ಕಾಗಲ್ಲ ಅದಕ್ಕೆ. ಅಂದರೆ ಅವರು ನೋಡ್ತಾರೆ ಅಂತ ಖುಷಿನೂ ಪಡ್ತಾರಾ, ಬೈಬೇಕಂತ ಖುಷಿ ಪಡಬೇಕಾ ಗೊತ್ತಿಲ್ಲ. ಬಟ್ ಪಾತ್ರ ಆಗಿ ನೋಡಿದ್ರೆ ಎಲ್ರಿಗೂ ಮನಸ್ಸಿಗೆ ಖುಷಿ ಆಗುತ್ತೆ. ಅಮೃತಧಾರೆ ಧಾರಾವಾಹಿಯಲ್ಲಿ ದಿಯಾ ಜಯದೇವ್ ಆಸ್ತಿಗೋಸ್ಕರ ಪ್ರೀತಿ ಮಾಡುವಂತಹ ನಾಟಕ ಮಾಡ್ತಾಳೆ, ಇವಾಗ ಎಲ್ಲ ದುಡ್ಡನ್ನ ತಗೊಂಡೋಗಿದ್ದಾಳೆ. ಬಟ್ ಇಲ್ಲಿ ಶ್ವೇತಾ ತುಂಬ ಇಷ್ಟಪಟ್ಟು ಮನೇಲೇ ಹುಡುಗಿರುವಂಥ ಹುಡುಗನನ್ನ ಮದುವೆ ಆಗ್ತಿರುವಂಥದ್ದು, ಅದ್ರ ಜೊತೆಗೆ ಏನು ರೈತರ ಕುಟುಂಬ, ಬೇಸಿಕ್ ಅವರು ರೈತರ ಕುಟುಂಬದಿಂದ ಬಂದಿರುವಂಥದ್ದು, ಅದನ್ನ ಆ ಹುಡುಗನ ಮದುವೆ ಆಗ್ತಿರುವಂಥದ್ದು. ಅಂದರೆ ನಿಜ ಜೀವನ ಬೇರೆ, ನಾವು ತೆರೆ ಮೇಲೆ ಕಾಣ್ತೀವಲ್ಲ ಅದೇ ಬೇರೆ. ಹೌದು, ನಿಜ. ಅಂದರೆ ನಂದೊಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ, ನಾನು ಅರೇಂಜ್ ಮ್ಯಾರೇಜೇ ಆಗಬೇಕು, ಲವ್ ಎಲ್ಲ ನಮಗೆ ಸೆಟ್ ಆಗಲ್ಲ. ಯಾಕಂದರೆ ನಮ್ಮ ಪ್ರೊಫೆಷನ್ ಆ ಥರ ಇದೆ, ಇದಕ್ಕೆ ಟೈಮಿಂಗ್ಸ್ ಇಲ್ಲ. ಮತ್ತು ಇವತ್ತು ಈ ಪ್ರಾಜೆಕ್ಟ್, ನಾಳೆ ಇನ್ನೂ ಚೆನ್ನಾಗಿ ಪ್ರಾಜೆಕ್ಟ್ ಸಿಗಬೇಕು, ಯಾವ ಪ್ರೊಡಕ್ಷನಲ್ಲಿ ಏನು ಕಾಸ್ಟಿಂಗ್ ಆಗ್ತಿದೆ, ಎಲ್ಲಿ ಯಾವ ಫ್ಯಾಷನ್ ಶೋ ನಡೀತಾ ಇದೆ, ಔಟ್ ಸ್ಟೇಷನ್ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ನನಗೆ ಅದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಒಂದು ಆಸೆ ಇತ್ತು ಅರೇಂಜ್ ಮ್ಯಾರೇಜ್ ಆಗಬೇಕು, ಯಾಕಂದರೆ ನನಗೆಲ್ಲ ಶಾಸ್ತ್ರಗಳಾಗಬೇಕು, ಅದೆಲ್ಲ ಇಷ್ಟ ಇತ್ತು, ಫ್ಯಾಮಿಲಿ ಎಲ್ಲ ಖುಷಿಯಾಗಿರಬೇಕು ಅಂತ. ಅದೇ ಥರ ಸಿಕ್ಕಿದೆ, ಅದೇ ಥರ ಆಗ್ತಿದೆ, ನೋಡೋಣ. ಈಗ ಮೊನ್ನೆ ಕೃತಿಕಾ ರವೀಂದ್ರ ಅವರ ಇಂಟರ್ವ್ಯೂ ಕೂಡ ಮಾಡಿದೆ, ಆವಾಗಲೂ ಒಂದು ಮಾತು ಬಂತು. ಅಂದರೆ ನಾವು ಹೀರೋ ಜೊತೆಗೆ ಒಂದಷ್ಟು ಇಂಟಿಮೇಟ್ ಸೀನ್ ಇರ್ಬೋದು, ಬಟ್ ಆ ಒಂದು ಲಿಮಿಟ್ನ ನಾವು ಯಾವತ್ತೂ ಮೀರಲ್ಲ, ನಮ್ಮ ಮುಂದೆ ಇದ್ದವರು ಕೂಡ ಮೀರಲ್ಲ, ನಾವು ಕೂಡ ಮೀರಲ್ಲ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿರುವಂಥ ಹುಡುಗ ಬೇಕು ಅಂತ ಅವ್ರು ಹೇಳ್ತಾರೆ. ಈಗ ನಾಳೆ ತೆರೆ ಮೇಲೆ ನಮ್ಗೆ ಯಾವುದೋ ಒಂದಷ್ಟು ಪಾತ್ರಗಳನ್ನ ನಿಭಾಯಿಸೋ ಸಿಚುವೇಶನ್ ಬರುತ್ತೆ. ಇದೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಹೀಗಿದ್ದಾಗ್ಯೂ ಕೂಡ ನೀವು ಅರೇಂಜ್ ಮ್ಯಾರೇಜೇ ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅಂದ್ರೆ ಯೂಶುವಲಿ ಏನಾಗುತ್ತೆ, ಲವ್ ಮಾಡಿದಾಗ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಸಿಗುತ್ತೆ. ಸೊ ಈಗ ಫ್ಯಾಮಿಲಿ ಒಪ್ಸಿ ಮದುವೆ ಆದ್ರೂ ಕೂಡ ಇದೆಲ್ಲ ಪರಿಸ್ಥಿತಿಯನ್ನ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರಲ್ವಾ? ಅಂದರೆ ಇವಾಗ ನಾನಿರೋದು ಬಾಟಪ್ ಎಲ್ಲ ಬ್ಯಾಂಗ್ಳೂರೇ. ಬ್ಯಾಂಗ್ಳೂರಲ್ಲಿ ಟ್ರಸ್ಟ್ ವರ್ತಿ ಅನ್ನೋದೇ ಇಲ್ಲ. ಇವಾಗ ನೀವು ಬಿಸ್ನೆಸ್ ತಗೊಳ್ಳಿ, ಇಲ್ಲ ಒಂದು ಹಾಲ್ ತಗೊಳ್ಳೋದ್ರಿಂದನೂ ಟ್ರಸ್ಟ್ ಅನ್ನೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲನೂ ಬಿಸ್ನೆಸ್ ಕಮರ್ಷಿಯಲ್ ಅಂತ. ಈ ಮಧ್ಯದಲ್ಲಿ ಒಳ್ಳೆ ಹುಡುಗನ ಹುಡುಕಿ, ಆ ಒಳ್ಳೆ ಹುಡುಗ ಸಿಕ್ಕಿ, ಆ ಒಳ್ಳೆ ಹುಡುಗ ಆಮೇಲೆ ಕೆಟ್ಟವನಾಗಿ, ಆಮೇಲೆ ನಾನು ಫೀಲಿಂಗಲ್ಲಿ ಇರೋದು ಯಾಕೆ ಬೇಕು ಅಂತ ನಾನು ಆ ರಿಸ್ಕೇ ತಗೊಳ್ಳಿಲ್ಲ. ಓಕೆ. ಸೊ ಹೆಂಗೂ ಮಾಡ್ತಾರೆ, ಟೈಮ್ ಬಂದಾಗ ಮನೆಯಲ್ಲೇ ಮಾಡ್ತಾರೆ. ಯಾರು ಸಿಗ್ತಾರೋ ಅವ್ರನ್ನೇ ಇಂದ್ರ ಚಂದ್ರ ಅಂತ ಅನ್ಕೊಳೋಣ ಅಂತಿದ್ದೆ. ಇವಾಗ ಸದ್ಯಕ್ಕೆ ಆ ಗೋಲ್ಡ್ ಬೇಡ ನನಗೆ. ಫಸ್ಟು ಫೋಕಸ್ ಮಾಡೋಣ, ವಿಟಮಿನ್ ಎಮ್ ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅವ್ರು ನಮಗೆ ಇವಾಗ ನಮ್ಗಿಂತ ಇನ್ಕಮ್ ಕಡಿಮೆ ಇರಲಿ ಜಾಸ್ತಿ ಇರಲಿ, ನಮ್ಮ ಖರ್ಚು ನಾವು ನೋಡ್ಕೋಬೋದು, ಹೆಂಗೋ ಬ್ಯಾಲೆನ್ಸ್ ಆಗುತ್ತೆ ಅಂತ ಇದ್ದೆ. ಎಲ್ಲ ಅದೇ ಥರ ಆಯಿತು. ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಂಗೆ ಸಿಕ್ಕಿದೆ, ನೋಡೋಣ. ನಿಮ್ಮ ವಯಸ್ಸನ್ನು ರಿವೀಲ್ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಜೆನ್ಸಿ ಕಿಡ್ ನೀವು. ಅಲ್ಲ 2000 ನಾನು ಹೇಳ್ತೀನಿ, ತೊಂದರೆ ಇಲ್ಲ. 26 ಇವಾಗ ನಾನು ರೈಟ್ ನೋ ಐಮ್ 26. ಓಕೆ, 26. ಈ ಏಜ್ ಅವರು, ನಿಮ್ಮ ವಯಸ್ಸಿನ ಹೆಣ್ಮಕ್ಳು ದುಡ್ಡಿರೋರ್ನೇ ಮದುವೆ ಆಗಬೇಕು, ನನಗೆ 2 ಲಕ್ಷ ಇರೋ ಸಂಬಳ ಇರೋಂಥ ಹುಡುಗ ಬೇಕು, 4 ಲಕ್ಷ ಇರೋ ಸಂಬಳ ಬೇಕು, ಹೀಗೆಲ್ಲ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಅವರ ಒಂದು ಜೀವನದಲ್ಲಿ ಆಲ್ರೆಡಿ 1-2 ಲವ್ ಕೂಡ ಆಗಿರುತ್ತೆ. ಕಾಲೇಜ್ ಲೈಫಲ್ಲೇ ಒಂದಷ್ಟು ಲವ್ ಆಗಿರುತ್ತೆ. ಇವಾಗಂತೂ ನಮ್ಮ ಬೆಂಗಳೂರಲ್ಲೇ ಲಾಸ್ಟ್ ಇಯರ್ ನಡೆದಂತಹ ಘಟನೆ, ಹೈಸ್ಕೂಲ್ ಮಕ್ಕಳು ಒಂದು ಹುಡುಗಂಗೋಸ್ಕರ 2 ಹೆಣ್ಮಕ್ಳು ಹೊಡೆದಾಡ್ಕೊಂಡಿದ್ದಾರೆ ಸ್ಕೂಲ್ ಮುಂದ್ಗಡೆ. ಅಂತ ಒಂದು ಸ್ಥಿತಿಲಿ ನಾವು ಬದುಕ್ತಾ ಇದೀವಿ. ಅಂದ್ರೆ ನಮ್ಮ ಸುತ್ತಮುತ್ತಲು ಆ ತರ ಒಂದು ವಾತಾವರಣ ಇದೆ. ಇವಾಗ ನೋಡಿದ್ರೆ ಲವ್ ಬೇಡ, ಏನು ಬೇಡ, ನಾನು ಏನೋ ವಿಟಮಿನ್ ಎಮ್ ಬೇಕು, ಹೀಗೆಲ್ಲ ಹೇಳ್ತಾ ಇದ್ದೀರಾ ನೀವು. ನಿಮ್ಮ ಕ್ಯಾರೆಕ್ಟರ್ ನಿಜವಾಗ್ಲೂ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದೆ. ಆ್ಯಂಡ್ ಬೆಂಗಳೂರಲ್ಲಿ ಹುಟ್ಟಿ, ಸಿಲಿಕಾನ್ ಸಿಟಿಯಲ್ಲಿ ಹುಟ್ಟಿ ಬೆಳೆದು ನೀವು ಈ ಥರ ಮಾತು ಹೇಳ್ತಾ ಇದ್ದೀರಾ. ಅಂದರೆ ಯಾಕೆ ಅಂದರೆ ಇವಾಗ ಕರಿಯರ್ ಓರಿಯೆಂಟೆಡ್ ಇದ್ದರೆ ನಮ್ಗೆ ಅರ್ಥ ಆಗುತ್ತೆ. ಇವಾಗ ನಮ್ಮ ಆಸೆ, ನಾನೇನು ಇವಾಗ ಎಲ್ಲೋ ಒಂದು ಕಾಫಿ ಕುಡಿಬೇಕಂದ್ರೆ ಫಸ್ಟ್ ನಮ್ಮ ಹತ್ರ ದುಡ್ಡು ಇರಬೇಕು. ದುಡ್ಡು ಬೇಕಂದರೆ ಅದಕ್ಕೆ ಫಸ್ಟ್ ನಾವು ದುಡಿಬೇಕು. ಯಾರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಇವಾಗ ಅಪ್ಪ ಅಮ್ಮ ಒಂದು ಸರ್ಟನ್ ಏಜ್ವರೆಗೂ ನೋಡ್ಕೊತಾರೆ, ಆಮೇಲೆ ನಾವು ಅವ್ರನ್ನ ನೋಡ್ಕೊಬೇಕು. ಫಸ್ಟು ನಾವು ಚೆನ್ನಾಗಿ ಓದ್ಕೊಂಡು, ಅಥವಾ ಓದಲೇಬೇಕು ದುಡ್ಡು ಮಾಡೋದಕ್ಕೆ ಅಂತಿಲ್ಲ. ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಮೈಂಡ್ ಇದ್ದರೆ ನಮ್ಗೆ ಆಟೋಮೆಟಿಕ್ಕಾಗಿ ಒಂದು ಕೆಲಸ ಸಿಗುತ್ತೆ. ಆ ಕೆಲಸ ಚೆನ್ನಾಗಿ ಮಾಡಿದ್ರೆ ಸಂಬಳನೂ ಸಿಗುತ್ತೆ. ಆರಾಮಾಗಿ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ಕೋಬೋದು. ಬೇರೆ ಯಾರೋ ನಮ್ಮನ್ನ ನೋಡ್ಕೋಬೇಕು, ದುಡ್ಡಿರೋನೇ ಬೇಕು, ಈ ಸಂಬಳ ಆ ಸಂಬಳ ನಾವೇ ತೊಗೋಬೋದಲ್ವಾ, ಇಬ್ಬರು ಒಟ್ಟಿಗೆ ಕೂಡಿ ಏನಾರ ಮಾಡ್ಬೋದಲ್ವಾ, ಅವರೇ ಮಾಡಬೇಕು ಅನ್ನೋದು ಯಾಕೆ? ಅಂದರೆ ನಾವು ಕರಿಯರ್ ಓರಿಯೆಂಟೆಡ್ ಆಗಿ ಲೈಫ್ ಓಪನ್ ಆಗಿ ನೋಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ. ಯಾವಾಗಲೂ ದುಡ್ಡೇ ಮುಖ್ಯ ಆಗಲ್ಲ. ಹೌದು, ದುಡ್ಡು ಬೇಕು, ಎಲ್ಲದಕ್ಕೂ ದುಡ್ಡು ಬೇಕು, ಬಟ್ ದುಡ್ಡಿನ ನಮಗೆ ರಿಯಲ್ ಲವ್ ಸಿಗಲ್ಲ.
ದುಡ್ಡಿಂದ ಪೇರೆಂಟ್ಸ್ ಲವ್ ಸಿಗಲ್ಲ, ದುಡ್ಡಿಂದ ಫ್ಯಾಮಿಲಿ ಸಿಗಲ್ಲ, ದುಡ್ಡಿಂದ ಫರ್ನಿಚರ್ ಸಿಗ್ಬೋದು, ಬಟ್ ಮನೇಲಿರೋ ಜನ ಬೇಕಲ್ಲ, ಒಳ್ಳೆ ಮನಸ್ಸಿರೋರು ಬೇಕಲ್ವಾ. ಅದಕ್ಕೆ ಇವಾಗ ಫಸ್ಟ್ ನಮ್ಮ ಸಂಪಾದನೆ ನಾವು ಮಾಡಿಕೊಂಡ್ರೆ ಅವ್ರು ಎಷ್ಟಾರೋ ಸಂಪಾದನೆ ಮಾಡಲಿ ಅದು ನಮಗೆ ಮ್ಯಾಟ್ರೇ ಆಗಲ್ಲ. ಅದು ನನ್ನ ಇಂಟೆನ್ಷನ್. ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಸಂಪಾದನೆ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಐ ಥಿಂಕ್ ಅಂದರೆ ಜೀವನದಲ್ಲಿ ಒಂದಷ್ಟು ಕಷ್ಟ ಇದ್ದು ಅಥವಾ ಆ ಒಂದು ದಾರಿಲಿ ಬಂದವರಿಗೆ ಈ ಸಮಸ್ಯೆ ಏನು ಅಥವಾ ದುಡ್ಡಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನೀವು ಅದೇ ಥರ ಸ್ಟ್ರಗಲ್ ಮಾಡಿದ್ದೀರಾ ಹೇಗೆ? ಆಬ್ವಿಯಸ್ಲಿ ನಾನು ಬೇಸಿಕಲಿ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮಗೆ ಇಷ್ಟನೋ ಕಷ್ಟನೋ ನಮ್ಮದೆಲ್ಲ ಕೆಲಸಗಳು ನಾವೇ ಮಾಡ್ಕೊಂಡು ಅಭ್ಯಾಸ. ಸೊ ನಮಗೆ ಡಿಪೆಂಡೆನ್ಸಿನೇ ಇಲ್ಲ. ಈಗ ಈ ಮನೇಲಿ ಏನಿದ್ರು ಏನಿಲ್ಲ ಅಂದರೂ ನಮ್ಗೆ ಓಕೆ. ಈಗ ಅಕ್ಕಿ ಇಲ್ವಾ, ಬೇಡ, ಕಡಲೆ ಹಿಟ್ಟಲ್ಲಿ ದೋಸೆ ಮಾಡ್ಕೊಂಡು ತಿಂತೀವಿ ಆ ಥರ. ಅಂದರೆ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೇನು ಫೇಸ್ ಮಾಡ್ತಾರೋ ಅದೆಲ್ಲ ನಾವು ಫೇಸ್ ಮಾಡಿದ್ದೀವಿ. ಅದರಿಂದ ನಮಗೆ ಗೊತ್ತು ಲೈಫು ಈಸಿನೂ ಇರುತ್ತೆ, ಕಷ್ಟನೂ ಇರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ನಾವು ಸಂಪಾದನೆ ಮಾಡೋದು ಕಲಿಬೇಕು, ಆವಾಗ ಎಲ್ಲ ಚೆನ್ನಾಗಿರುತ್ತೆ. ಇವತ್ತಿನ ಜನತೆ ಹೇಗಿದೆ ಅಂತಂದರೆ, ನಾನು ಇವತ್ತು ಚೆನ್ನಾಗಿರಬೇಕು, ನಾನು ಎಂಜಾಯ್ ಮಾಡಬೇಕು, ಆ ರೀತಿ ಒಂದು ಮೈಂಡ್ಸೆಟ್ ಇದೆ. ನಾಳೆ ಏನಾಗುತ್ತೋ ಏನೋ, ನಾನು ನಾಳೆ ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ, ನಾವು ಇವತ್ತು ಎಂಜಾಯ್ ಮಾಡೋಣ ಅಂತ. ತುಂಬ ಜನರನ್ನ ನಾನು ನೋಡಿದ್ದೀನಿ, ಒಂದು ಸರಿಯಾದ ಮನೆ ಇರಲ್ಲ ಅಥವಾ ಒಂದು ಸ್ವಂತ ಜಾಗ ಇರಲ್ಲ ಅಥವಾ ಇನ್ಯಾವುದೋ ಒಂದು ಬೇಸಿಕ್ ಅಗತ್ಯತೆಗಳೇನಿದೆ ಅದ್ಯಾವುದೂ ಇರಲ್ಲ. ಹೀಗಿದ್ರೂ ಕೂಡ ಲಕ್ಷ ರೂಪಾಯಿ ಐಫೋನ್ ಬೇಕು, ಇಯರ್ಫೋನ್ಸ್ ಬೇಕು, ಈ ಥರದ ಒಂದು ವಸ್ತುಗಳಿಗೆ ಅವರು ದುಡ್ಡು ಹಾಕ್ತಾ ಇರ್ತಾರೆ. ಇವತ್ತು ನಾನು ಆ ಬೈಕ್ಗೋ ಅಥವಾ ಒಂದು ಐಫೋನ್ಗೋ ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಇನ್ನೂ 2 ವರ್ಷ ಬಿಟ್ಟು ಅದ್ರ ಬೆಲೆ ಎಷ್ಟಾಗಿರುತ್ತೆ? ಅರ್ಧನೂ ಆಗಿರಲ್ಲ. ಅಷ್ಟು ಕಡಿಮೆ ರೇಟಿಗೆ ಆ ಒಂದು ವಸ್ತುಗಳು ಸೇಲ್ ಆಗುತ್ತೆ. ಅದೇ ನೀವು ಮನೆಗೋ ಅಥವಾ ಇನ್ಯಾವುದೋ ಒಂದು ಭೂಮಿಗೋ ಇನ್ವೆಸ್ಟ್ ಮಾಡಿದ್ರೆ ಡಬಲ್ಲು ತ್ರಿಬಲ್ ಆಗುತ್ತೆ. ಬಟ್ ಇವತ್ತಿನ ಜನತೆ ಅದ್ರ ಬಗ್ಗೆ ಫೋಕಸ್ಸೇ ಮಾಡ್ತಾ ಇಲ್ಲ. ನಾನು ಇವತ್ತು ಚೆನ್ನಾಗಿರಬೇಕು, ನಾನು ಇವತ್ತು ಎಂಜಾಯ್ ಮಾಡ್ಕೊತಿರ್ಬೇಕು ಅನ್ನುವಂಥ ಮೈಂಡ್ ಸೆಟ್ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ರಪಂಚ ಆಗ್ಬಿಟ್ಟಿದೆ. ಏನಂದರೆ ಎಲ್ಲರೂ ಆಕಾಶದಲ್ಲೇ ಇರ್ತಾರೆ, ತುಂಬ ಜನ ಆಕಾಶದಲ್ಲೇ ಇರ್ತಾರೆ. ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ. ನಮ್ಮ ಮಾತನ್ನ ಕೇಳಿಸ್ಕೊತಾರೆ, ಬುದ್ಧಿವಾದನ ಕೇಳಿಸ್ಕೊತಾರೆ ಅಂದರೆ ಅವರಿಗೆ ಹೇಳೋಣ, ಕೇಳಿಸ್ಕೊಳ್ಳೋದೇ ಇಲ್ಲ ಅನ್ನೋರಿಗೆ ನಾವು ಹೇಳೋಕ್ಕಾಗಲ್ಲ. ಸೊ ಇವಾಗಿಂದು ಪ್ರೆಸೆಂಟ್ ಸಿಚುವೇಶನ್ ಹಂಗೆ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ನಾವು ಅದೇ ಥರ ರಿಚ್ ಆಗಿರಬೇಕು ಅಂತ. ಬಟ್ ರಿಚ್ನೆಸ್ ಅಲ್ಲ ಇಂಪಾರ್ಟೆಂಟ್. ಫಸ್ಟ್ ನಾವು ಏನಂದರೆ ಏನು ತೋರಿಸ್ತೀವಿ ಆಕರ್ಷಣೆ, ಅದು ಬರೀ ಅಟ್ರಾಕ್ಷನ್ ಅಷ್ಟೇ. ಬಟ್ ಅದು ಅರ್ಥ ಮಾಡ್ಸೋದು ಕಷ್ಟ. ನಾನು ಅರಿಸ್ತಗೊಳಕ್ಕೆ ಹೋಗಲ್ಲ. ಬಟ್ 26ನೇ ವಯಸ್ಸಿಗೆ ನೀವು ಜೀವನದ ಜವಾಬ್ದಾರಿ, ದುಡ್ಡಿನ ಮಹತ್ವ, ಆಮೇಲೆ ಬದುಕು ಅಂದರೆ ಏನು, ಆಮೇಲೆ ಜೀವನದಲ್ಲಿ ಪ್ರೀತಿ ಎಷ್ಟು ಮುಖ್ಯ, ಇದೆಲ್ಲವನ್ನ ಇಷ್ಟು ನೀಟಾಗಿ ಹೇಳ್ತಾ ಇರೋದು ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಸತ್ಯವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಅಂದರೆ ನಾನು ಬಾಟಪ್ ಬ್ಯಾಂಗ್ಳೂರ್, ಮತ್ತು ನಾನು ಇರೋದು ಫ್ಯಾಮಿಲಿ ಜೊತೆನೆ. ಇವಾಗ ನಮ್ಮ ಮನೇಲಿ ಸ್ವಲ್ಪ ಹೊತ್ತು ಒಬ್ಬಳೇ ಇದ್ದರೆ ನಂಗೆ ಬೇಜಾರಾಗುತ್ತೆ. ಅಟ್ಲೀಸ್ಟ್ ನನ್ನ ತಮ್ಮ ಇರಬೇಕಿಲ್ಲ, ನಮ್ಮ ಅಮ್ಮ ಇರಬೇಕಿಲ್ಲ, ನಮ್ಮ ಡ್ಯಾಡಿ ಇರಬೇಕು. ಫ್ಯಾಮಿಲಿ ಸ್ಟ್ರಗಲ್ಸ್ ರೆಗ್ಯುಲರಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಏನೇನು ಸ್ಟ್ರಗಲ್ಸ್ ಇರುತ್ತೋ ಅದೆಲ್ಲ ನಾವು ಫೇಸ್ ಮಾಡಿರೋದ್ರಿಂದ, ಫ್ಯಾಮಿಲಿ ಜೊತೆಗೆ ಬೆಳೆದಿರೋದ್ರಿಂದ ಇದೆಲ್ಲ ಅರ್ಥ ಆಗಿದೆ. ಇವತ್ತು ನೀವೇನು ಹೇಗಿದ್ದೀರೋ, ಈ ಹಿಂದೆ ನಡೆದ ಯಾವುದೋ ಒಂದು ಘಟನೆ ನಿಮ್ಮನ್ನು ಈ ರೀತಿ ರೂಪುಗೊಳಿಸಿದೆ ಅಥವಾ ನಿಮ್ಮನ್ನು ಚೇಂಜ್ ಮಾಡಿದೆ ಅಂತ ಹೇಳ್ತೀರಾ? ಅಥವಾ ಇಡೀ ಜರ್ನಿ ಬಗ್ಗೆ ಹೇಳ್ತೀರಾ? ಇಲ್ಲ, ಖಂಡಿತ. ಇವಾಗ ನಾವೇನೋ ಒಂದು ಅಚೀವ್ ಮಾಡಿದ್ದೀವಂದರೆ ಅದ್ರ ಹಿಂದೆ ನಮಗೊಂದು ಅವಮಾನಗಳು, ಫೇಲ್ಯೂರ್ಸ್ ಇರುತ್ತೆ. ಆವಾಗಲೇ ನಮಗೆ ಅದು ಸ್ಪಾರ್ಕ್ ಬರೋದು, ನಾನು ಮಾಡಬೇಕು ಅಂತ. ಫ್ಯಾಷನ್ ಶೋಸು 5.8 ಅಬೋವ್ ಇರಬೇಕು. ನಾನು 5 ಫೀಟ್. ಯಾವುದೇ ಕಾರಣಕ್ಕೂ ನನಗೆ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಎಷ್ಟು ಸಲ ಹೋದರೂ ಆಡಿಷನ್ ಪೇಜಲ್ಲಿ ಹೈಟ್ ನೋಡೋರು, ರಿಜೆಕ್ಟ್ ಮಾಡೋರು. ನಾನು ಹೋಗಿ ಸಾಕಾಗೋದು, ಏನಪ್ಪ ಬಟ್ ನನಗೆ ಅದ್ರ ಮೇಲೆ ತುಂಬ ಆಸೆ. ರ್ಯಾಂಪ್ ವಾಕ್ ಮಾಡಬೇಕು. ಬಟ್ ಹೈಟ್ ಆಗ್ತಿಲ್ಲ. ಏನು ಮಾಡೋದು ಅಂತ ಇರುವಾಗ ಅಮೃತಧಾರೆ ಸಿಕ್ತು. ಇಲ್ಲ, ನಾನು ಏನಾದರೂ ಮಾಡಬೇಕು ಅನ್ನೋವಾಗ ಅಮೃತಧಾರೆ. ಇವಾಗ ನಾನು ಫ್ಯಾಷನ್ ಮಾಡೆಲ್ ಆಗಿದ್ರೂ ನನಗೆ ಇಷ್ಟೊಂದು ಹೆಸರು ಸಿಗ್ತಾ ಇರಲಿಲ್ಲ. ಜಸ್ಟ್ ಅಮೃತಧಾರೆ ಒಂದು ದಿಯಾ ಕ್ಯಾರೆಕ್ಟರಿಂದ ಇಡೀ ಕರ್ನಾಟಕ ನನ್ನ ಮಾತಾಡಿಸ್ತಾರೆ. ಸೊ ಅವತ್ತಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಇಲ್ಲ, ನಾನು ಏನಾದರೂ ಮಾಡಬೇಕು, ಈಗ ಬಿಡೋಕ್ಕಾಗಲ್ಲ. ಫ್ಯಾಷನ್ ಶೋ ಆಗಿಲ್ವಾ, ಪರವಾಗಿಲ್ಲ, ಬೇರೆ ಏನಾರ ಮಾಡೋಣ, ನಾನು ಆರ್ಟಿಸ್ಟ್ ಆಗಬೇಕು ಅನ್ನೋದು ತಲೆಯಲ್ಲಿರಲಿಲ್ಲ. ಬಟ್ ಅದು ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂತು. ಅದು ಸಿಕ್ಬಿಟ್ಟಿದ್ದರೆ ನಾನು ಅಷ್ಟೇ ಒಂದು ಗ್ರೂಪ್ ಆಫ್ ಮಾಡೆಲ್ಸಲ್ಲಿ ನಾನು ಒಬ್ಬಳಾಗ್ತಾಯಿದ್ದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಸಂಬಂಧಿಕರು ಸಿಕ್ಕಾಪಟ್ಟೆ ಹೀಯಾಳಿಸ್ತಾರೆ, ಅವಮಾನ ಮಾಡ್ತಾರೆ, ಅಥವಾ ಅವರ ಮನೆ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೀದೇ ಇರ್ಬೋದು, ಅಥವಾ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಕೂಡ ತಗೋಬಹುದು. ಈ ಥರದ್ದೆಲ್ಲ ಒಂದಷ್ಟು ಘಟನೆಗಳು ಅಥವಾ ಒಂದಷ್ಟು ಮೂಮೆಂಟ್ಸ್ ನಡೀತಾ ಇರುತ್ತೆ. ನಿಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಂದರೆ ನೀವು ವಿಟಮಿನ್ ಎಮ್ ಅಂತ ತುಂಬ ಸಲ ಹೇಳಿರೋದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ.
ನನಗೆ ಈ ಥರ ಅವಮಾನ ಮಾಡಿದಾರಾ, ಸರಿ ನೆಕ್ಸ್ಟ್ ಟೈಮ್ ನನಗೆ ಇವರಿಗೆ ಉತ್ತರ ಕೊಡಬೇಕು, ನಾನೇನು ಅಂತ ಪ್ರೂವ್ ಮಾಡಬೇಕು. ನನಗೆ ಇವತ್ತು ಕಾರಿಲ್ಲ ಅಂತ ಹೇಳಿ ಅವಮಾನ ಮಾಡ್ತಾರಾ, ನೆಕ್ಸ್ಟ್ ನಾನು ಕಾರ್ ತಗೋತೀನಿ, ನಾನು ಮನೆ ಕಟ್ತೀನಿ. ಈ ಥರದ್ದೆಲ್ಲ ಒಂದಷ್ಟು ಕಿಚ್ಚು ಬರೋದಿದೆ. ಇದೇ ಒಂದು ಕಿಚ್ಚು ಇಟ್ಟುಕೊಂಡು ಸಾಕಷ್ಟು ಜನ ಅವರ ಜೀವನದಲ್ಲಿ ಉದ್ಧಾರ ಆಗಿದ್ದಾರೆ. ಹೌದು, ನಿಜ. ಆ್ಯಕ್ಚುಲಿ ರಿಲೇಟಿವ್ಸ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರಿಂದನೇ ನಾವು ಬೆಳೆಯೋದು. ನಿಜವಾಗ್ಲೂ ಇದು ನನ್ನ ಲೈಫಲ್ಲೂ ಆಗಿದೆ. ಅಂದರೆ ನಮ್ಮ ಅಮ್ಮನಿಗೆ, ಅವಳನ್ನ ನೀನು ಆ್ಯಕ್ಟ್ ಮಾಡೋಕ್ಕೆ ಬಿಡ್ತಾ ಇದೆಯಾ, ನಮ್ಮಂಥ ಮಿಡಲ್ ಕ್ಲಾಸವ್ರಿಗೆ ಅಲ್ಲ ಇದು. ಯಾವ ಪ್ರೊಫೆಷನು ಯಾವ ಮಿಡಲ್ ಕ್ಲಾಸು ಐ ಕ್ಲಾಸ್ ಅಂತ ಇಲ್ಲ, ಅದು ಓಪನ್, ಅದು ಯಾರು ಬೇಕಾದರೂ ಹೋಗಿ ಮಾಡ್ಬೋದು. ಅದರಲ್ಲಿ ಡೆಡಿಕೇಶನ್ ಇದ್ದರೆ ಎಲ್ಲ ಸಿಕ್ಕೇ ಸಿಗುತ್ತೆ. ನಮ್ಮ ಅಮ್ಮನಿಗಷ್ಟೇ, ನಾನಿವಾಗ ಮಾಡ್ಲಿಂಗ್ ಫೋಟೋಶೂಟ್ಸ್ದು ಸ್ಟೇಟಸಲ್ಲಿ ಹಾಕಿದ್ರೆ ಈ ಥರ ಎಲ್ಲ ಡ್ರೆಸ್ದು ಹಾಕಿದ್ದಾಳೆ, ನೀನು ನೋಡ್ಕೊಳಲ್ವಾ, ನೀನೇನು ಹೇಳಲ್ವಾ, ಅವಳು ಇರಲ್ಲ ಕಣೆ, ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮಂಗೆ ತಲೆ ತುಂಬೋರು. ಬಟ್ ನಮ್ಮಮ್ಮ ಎಷ್ಟು ಸ್ಟ್ರಾಂಗ್ ಅಂದರೆ, ಅವ್ರದ್ದೆಲ್ಲ ಫಸ್ಟ್ ಬ್ಲಾಕ್ ಮಾಡು, ಇಲ್ಲ ಅವ್ರ ನಂಬರ್ ಡಿಲೀಟ್ ಮಾಡು. ನೀನು ಮಾಡ್ತಾ ಇರೋದು ನಿನ್ಗೆ ಏನು ಇಷ್ಟ ಇದೆಯಾ ಅದನ್ನು ನೀನು ಮಾಡ್ತಾ ಇದೆಯಾ. ಬಟ್ ಅವ್ರು ಅದನ್ನು ರಿಸೀವ್ ಮಾಡ್ತಿಲ್ಲ. ನೆಗೆಟಿವ್ ಪೀಪಲ್ನ ಯಾಕೆ ಇಟ್ಕೊತೀಯಾ ಸರೌಂಡಿಂಗ್ಸಲ್ಲಿ, ಅವ್ರನ್ನ ಬ್ಲಾಕ್ ಮಾಡು, ಇಲ್ಲ ಅವ್ರ ನಂಬರ್ನ ಡಿಲೀಟ್ ಮಾಡು. ಆಮೇಲೆ ನೀನು ಬೇರೆ ಕೆಲಸ ಮಾಡು ಅಂತ ನಮ್ಮಮ್ಮ ಹೇಳೋರು ನನಗೆ. ನಿನ್ಗೇನು ಇಷ್ಟ ಇದೆ ಅದನ್ನು ಮಾಡು, ಬಟ್ ಆದರೆ ನಮ್ಮ ಮರ್ಯಾದೆ ಹೋಗೋಂಥದ್ದು ಏನೂ ಮಾಡಬೇಡ. ಅದೇ ನಮ್ಮಮ್ಮ ಹೇಳ್ತಾ ಇದ್ದಿದ್ದು. ನಾನೇನು ಮಾಡ್ತಾಯಿದ್ದೆ, ಯಾರ್ಯಾರು ನಮ್ಮ ಅಮ್ಮಂಗೆ ಫೋನ್ ಮಾಡಿ ತಲೆ ತಿಂತಾಯಿದ್ರು ಅವ್ರದೆಲ್ಲ ನಂಬರ್ನ ಅನ್ಬ್ಲಾಕ್ ಅಂದರೆ ಸ್ಟೇಟಸಿಂದ ಹೈಡ್ ಮಾಡ್ತಾಯಿದ್ದೆ. ಆಮೇಲೆ ಸ್ಟೇಟಸ್ ಆಗ್ತಾಯಿದ್ದೆ. ಅವಾಗ ನಮ್ಮ ಅಮ್ಮನೂ ಪೀಸ್ಫುಲ್, ನಾವು ಪೀಸ್ಫುಲ್. ಯಾಕಂದರೆ ಇವಾಗ ನಾವು ಮಾಡೆಲ್ಸ್ ಆದಮೇಲೆ ವೆಸ್ಟರ್ನ್ ಡ್ರೆಸ್ ಆಗಬೇಕು, ಮಾಡರ್ನ್ ಡ್ರೆಸ್ ಆಗಬೇಕು, ಎಲ್ಲ ಔಟ್ಫಿಟ್ಸ್ ಆಗಬೇಕು. ಅದಕ್ಕೆ ನಮ್ಮನ್ನ ಮಾಡೆಲ್ಸ್ ಅಂತ ಕರೀತಾರೆ. ಹಿಂಗೆ ಹಾಕ್ಬೇಡ ಹಂಗೆ ಹಾಕ್ಬೇಡ ಅಂದರೆ ಬಟ್ಟೆಯಿಂದ ನಾವು ಅಳಿಯೋಕ್ಕಾಗಲ್ಲ. ನಮ್ಮ ಕೆಲಸ ಅದು, ಕೆಲಸನ ಕೆಲಸ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದು ಕೆಲವೊಬ್ರು ನೋಡಲ್ಲ. ಬಟ್ ಇವತ್ತು ನಾನು ಏನಾದರೂ ಅಚೀವ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸೋ ಕಾಲ್ಡ್ ರಿಲೇಟಿವ್ಸೇ. ಓಕೆ, ಈಗ ಧಾರಾವಾಹಿಯಿಂದ ಒಂದಷ್ಟು ಜನಪ್ರಿಯತೆ ಬಂತು ಆ್ಯಂಡ್ ಮದುವೆ ಕೂಡ ಆಗ್ತಿದ್ದೀರಾ. ಒಳ್ಳೆ ಹುಡುಗನ ಮನೇಲಿ ಹುಡುಕಿದ್ದಾರೆ, ಅವ್ರ ಜೊತೆ ಮದುವೆ ಆಗ್ತಿದ್ದೀರಾ. ಈಗ ಸಂಬಂಧಿಕರ ರಿಯಾಕ್ಷನ್ ಹೇಗಿದೆ? ಮದುವೆ ಫಿಕ್ಸ್ ಆಗಿದ ತಕ್ಷಣ ನಿಜವಾಗ್ಲೂ ಹಾರ್ಟ್ಫುಲಿ ತುಂಬ ಖುಷಿಯಾಗಿರೋದು ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ಅವ್ರ ಕಡೆ ಅವ್ರ ಅಪ್ಪ ಅಮ್ಮ, ಅವ್ರ ತಂಗಿ ಹಸ್ಬೆಂಡು ಅಷ್ಟೇ ಹಾರ್ಟ್ಫುಲಿ ಖುಷಿಯಾಗಿರೋದು. ಮತ್ತು ನನ್ನ ಹಸ್ಬೆಂಡ್ ಕಸಿನ್ಸು, ಅವ್ರದ್ದೊಂದು ಗ್ರೂಪ್ ಆಫ್ ಕಸಿನ್ಸ್ ಇದೆ, ಅವ್ರು ತುಂಬ ಖುಷಿಯಾಗಿದ್ದಾರೆ. ನನ್ನ ಕಡೆ ಬಂದರೆ ಒಂದು ಸ್ವಲ್ಪ ಜನ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅಜ್ಜಿ, ಅಷ್ಟು ಬಿಟ್ಟರೆ ಇನ್ನೆಲ್ರಿಗೂ ತುಂಬ ಜೆಲಸ್. ಆ ಜೆಲಸ್ ಫೇಸಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಇದ್ದಿದ್ದು ಹುಡುಗಿಗೆ ಇಷ್ಟು ಒಳ್ಳೆ ಹುಡುಗ ಸಿಕ್ಬಿಟ್ನಾ, ನಮ್ಮ ಮಗಳನ್ನ ಕೇಳ್ಬೋದಾಗಿತ್ತಲ್ವಾ, ನಮ್ಮ ಮಗಳನ್ನ ಕೊಡ್ಬೋದಾಗಿತ್ತಲ್ವಾ, ಹಂಗೆ ಈ ಥರ. ಅಂದರೆ ಯಾರ ಮುಖದಲ್ಲೂ ಸ್ಮೈಲಿ ಫೇಸ್ ಇಲ್ಲ. ಅಯ್ಯೋ ದೇವ್ರೆ, ಇವ್ರಿಗೆ ಹಿಂಗೆ. ನಾನೀಗ ಜಾತ್ರೆ ಆಯಿತು ರೀಸೆಂಟಾಗಿ, ನಮ್ಮದು ಎಂಗೇಜ್ಮೆಂಟ್ ಆಗಿ 1-2 ವಾರಕ್ಕೆ ಜಾತ್ರೆ ಆಯಿತು. ಯಾರ ಮುಖದಲ್ಲೂ ನಗು ಇಲ್ಲ. ನನ್ನನ್ನು ನೋಡಿದ್ರೆ ಇಟ್ಕೊಂಡು ಹೊಡಿಯೋಷ್ಟು ಕೋಪ ಅವ್ರಿಗೆ. ಇವಳಿಗೆ ಇಷ್ಟು ಒಳ್ಳೇದು ಸಿಕ್ಬಿಡ್ತಾ, ಇವಳು ಮಾಡೋದೆಲ್ಲ ಸಕ್ಸಸ್ ಆಗ್ತಾ ಇದೆಯಲ್ಲ, ಏನು ಮಾಡೋದು, ಏನು ನಮ್ಮ ಮಕ್ಳಿಗೆ ಏನು ಮಾಡೋದು, ಆ ಥರ ಜೆಲಸ್ ನನಗೆ ಫೇಸಲ್ಲೇ ಕಾಣಿಸುತ್ತೆ. ಓಕೆ, ಖುಷಿ ಅನ್ನೋದು ಯಾರಿಗೂ ಇಲ್ಲ, ಜೆಲಸ್ ಜಾಸ್ತಿ ಇದೆ. ಮದುವೆ ಅಂತ ಬಂದಾಗ ನಮ್ಮ ಆತ್ಮೀಯರು, ಸಂಬಂಧಿಕರು, ಪರಿಚಯ ಇದ್ದವರು ಎಲ್ಲರನ್ನೂ ನಾವು ಕರಿತೀವಿ. ಇನ್ನೊಂದು ಏನಾಗುತ್ತೆ ಅಂತಂದರೆ, ಮದುವೆ ಕರೆದಿಲ್ಲ ಅಂತ ಅಂದ್ಕೊಳ್ಳಿ. ಏನು ಮದುವೆ ಕರೆದೇ ಇಲ್ಲ ನೀವು, ಯಾಕೆ ನಾವು ನೆನಪಿಲ್ವಾ ಅಂತ ಹೇಳಿ ಆಮೇಲೆ ಆದರೂ ಒಂದಷ್ಟು ಜನ ಕೊಂಕು ಮಾತಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ. ಅದೇ ನಾವು ಕಷ್ಟದಲ್ಲಿದ್ದಾಗ ನೀವು ಯಾಕೆ ಹೇಳಲಿಲ್ಲ ನನಗೊಂದು ಮಾತು, ನಾನು ಹೆಲ್ಪ್ ಮಾಡ್ತಾ ಇದ್ನಲ್ಲ ಅಂತ ಹೇಳೋರು ತುಂಬ ಕಡಿಮೆ. 1-2 ಜನ ಇರ್ಬೋದು, ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ತುಂಬ ಕಡಿಮೆ. ಆ್ಯಂಡ್ ಆ ಸಂಬಂಧಿಕರಿಗೋಸ್ಕರ ಅಥವಾ ಅಂಥವರಿಗೋಸ್ಕರ ನಾವು ಮದುವೆ ಖರ್ಚು ಮಾಡ್ತೀವಿ, ಲಕ್ಷಗಟ್ಟಲೆ. ಕೆಲವರು ಸಾಲ ಮಾಡಿ ಕೂಡ ಮದುವೆ ಮಾಡೋವಂಥದ್ದಿದೆ. ಒಂದಷ್ಟು ಜನರಿಗೆ ಸೀರೆ ಗಿಫ್ಟ್ ಕೊಡೋದು ಅಥವಾ ಇನ್ನೊಂದಷ್ಟು ಬಟ್ಟೆಗಳನ್ನ ಕೊಡೋದು, ಇದೇ ಥರ ಬೆಳ್ಕೊಂಬಂದ್ಬಿಟ್ಟಿದೆ. ಹೌದು, ಅಂದರೆ ನಮ್ಮ ಭಾರತೀಯರು ಮದುವೆಗೋಸ್ಕರ ಅವ್ರು ಏನು ಇಲ್ಲಿವರೆಗೆ ದುಡ್ಕೊಂಡು ಬಂದಿರ್ತಾರೋ ಅದನ್ನೆಲ್ಲ ಅಲ್ಲೇ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆಮೇಲೆ ಮದುವೆ ಆದಮೇಲೆ ಸಾಲ ತೀರಿಸೋಕ್ಕೋಸ್ಕರ ಸಫರ್ ಆಗ್ತಾರೆ. ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಾ? ನಾನು ನಮ್ಮ ಅಮ್ಮನಿಗೆ ಹೇಳಿದ್ದೆ ಫಸ್ಟೇ, ನೋಡು ಇಂತಿಂಥವ್ರನ್ನ ಮಾತ್ರ ಕರಿ, ಈ ಸೆಟ್ ಆಫ್ ಪೀಪಲ್ನ ಕರೀಲೇಬೇಡ ಅಂತ. ಅದರಲ್ಲಿ ಕೆಲವೊಬ್ಬರು ರಿಲೇಟಿವ್ಸ್ ಇದ್ದರು, ನಮ್ಮಮ್ಮ ಬೇಡ ನಮ್ಮಮ್ಮ ನಮ್ಮ ಅಜ್ಜಿ ಇಲ್ಲ ಕರಿಬೇಕು ಅಂತ. ಬಟ್ ನಾನು ಅಂದೆ, ಸರಿ ನೀವು ದೊಡ್ಡವರು, ನಿಮ್ಮ ಇಷ್ಟ, ನಿಮಗೆ ಯಾರನ್ನ ಬೇಕೋ ಅವ್ರನ್ನ ಕರ್ಕೊಳ್ಳಿ. ನಾನಂತೂ ಒಂದು ಲಿಸ್ಟ್ ಹಾಕ್ಕೊಬಿಟ್ಟಿದ್ದೀನಿ, ಇಷ್ಟು ಜನನ ಮಾತ್ರ ಕರೆದಿದ್ದೀನಿ. ನನ್ನ ಲಿಸ್ಟಲ್ಲಿ ಇದ್ರೂ ನಾನು ಕೆಲವೊಬ್ರಿಗೆ ಇನ್ವೈಟೇ ಮಾಡಿಲ್ಲ. ಬೇಕಾಗಿಲ್ಲ ಅಂದರೆ ಮನ್ಸಲ್ಲಿ ಒಳ್ಳೇದಿಲ್ಲ ಅಂದಮೇಲೆ ಅಂಥವ್ರು ನಮ್ಮ ಫಂಕ್ಷನಿಗೆ ಬರೋದೇ ಬೇಡ. ಅವ್ರು ಬಂದ್ರೂ ಖುಷಿ ಪಡಲ್ಲ, ಹೊಟ್ಟೆ ಹುರ್ಕೊತಾರೆ, ಅದು ನಮಗೆ ನೆಗೆಟಿವ್ ಆಗುತ್ತೆ. ಆಮೇಲೆ ನಮ್ಮ ಕಂಡ್ರೆ ಇಷ್ಟ ಇಲ್ದಿರೋರು ಅಥವಾ ನಮಗೆ ಒಳ್ಳೇದು ಬಯಸದೇ ಇರೋರ ಮೇಲೆ ನಾವೇ ದುಡ್ಡು ಇನ್ವೆಸ್ಟ್ ಮಾಡಬೇಕು. 10 ಜನನೇ ಇರಲಿ, ಆ 10 ಜನನೂ ಒಳ್ಳೇದು ಬಯಸಿದ್ರೆ ನಮ್ಮ ಮದುವೆ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ದೇವರ ಆಶೀರ್ವಾದ ಇರುತ್ತೆ ಅಂತ. ನಾನು ನನ್ನ ಫ್ಯಾಮಿಲಿ ಯಾರ್ಯಾರನ್ನ ಕರೆದಿದ್ದಾರೋ ಗೊತ್ತಿಲ್ಲ, ನಾನಂತೂ ಸೆಲೆಕ್ಟೆಡ್ ಪೀಪಲ್ನ ಮಾತ್ರ ಕರೆದಿರೋದು. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು.
400 ಜನ ಮದುವೆಗೆ ಬಂದು ಅಡುಗೆ ಸರಿ ಇಲ್ಲ, ಅದು ಸರಿ ಇಲ್ಲ, ಹುಡುಗ ಹಾಗೆ ಹುಡುಗಿ ಹೀಗೆ ಅಂತ ಮಾತಾಡೋ ಬದಲು 40 ಜನ ಒಳ್ಳೆ ಮನಸ್ಸಿಂದ ಬಂದು ಹಾರೈಸಿದ್ರೆ ಸಾಕು ಅಂತ ಹೇಳ್ತಾ ಇದ್ದೀರಾ. ನಿಜ ನಿಜ. ಓಕೆ, ಅಂದರೆ ನಿಮ್ಮ ಬದುಕಿನ ಒಂದು ಹೊಸ ಕ್ಷಣ, ಜೀವನದ ಒಂದು ಹೊಸ ಅಧ್ಯಾಯ ಕಾಲಿಡ್ತಾ ಇದ್ದೀರಾ. ತಲೆಯಲ್ಲಿ ಏನು ಓಡ್ತಾ ಇದೆ ಅಂದರೆ, ಕೆಲವೊಂದ್ಸಲ ಮದುವೆ ಆದಮೇಲೆ ಹಾಗಿರಬೇಕು, ಹೀಗಿರಬೇಕು, ಜೀವನ ಹಾಗೆ ಕಟ್ಕೋಬೇಕು, ಈಗ ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗೋಕ್ಕೆ ಒಂದು ಜೀವ ರೆಡಿ ಇದೆ. ಸೊ ಇದ್ರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ತಲೆಯಲ್ಲಿ ಆ್ಯಕ್ಚುಲಿ ಏನು ಓಡ್ತಾ ಇದೆ ನಿಮಗೆ? ಈ ಸೆಲೆಬ್ರೇಷನ್ ಎಲ್ಲ ಬಿಟ್ಟಾಕ್ಬಿಡಿ, ಮುಂದಿನ ಜೀವನದ ಬಗ್ಗೆ. ಅಂದರೆ ನನಗೆ ಸ್ವಲ್ಪ ಕೋಪ ಜಾಸ್ತಿ, ಬೇಗ ಕೋಪ ಬಂದ್ಬಿಡುತ್ತೆ. ಹೆಂಗೆ ಮಾಡೋದು? ಈಗ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಓಕೆ ಅಡ್ಜಸ್ಟ್ ಮಾಡ್ಕೊತಾರೆ, ಅವ್ರು ಯಾವ ಥರ ರಿಸೀವ್ ಮಾಡ್ತಾರೆ, ಎಷ್ಟು ಜಗಳ ಆಗುತ್ತೆ, ಜಗಳ ಎಲ್ಲಿವರೆಗೂ ಹೋಗುತ್ತೆ, ಅದೇ ನನ್ನ ಮೈಂಡಲ್ಲಿದೆ. ನಾನು ಅಡ್ಜಸ್ಟ್ ಆಗ್ತೀನಾ ಇಲ್ವಾ? ಕೋಪ ಬಂದರೆ ಏನು ಮಾಡೋದು? ಯಾವುದಕ್ಕೆ ಕೋಪ ಮಾಡ್ಕೋಬೇಕು, ಯಾವುದಕ್ಕೆ ಕೋಪ ಮಾಡ್ಕೋಬಾರ್ದು, ಅದೇ ನನ್ನ ತಲೆಯಲ್ಲಿರೋದು. ಹೆಂಗಿರ್ತೀವೋ ಏನೋ, ಏನಾಗುತ್ತೋ, ಏನು ಬರುತ್ತೋ ಓಕೆ, ಅದೇ ಮೈಂಡಲ್ಲಿ ಬರ್ತಾಯಿದೆ. ಬಟ್ ಅವರು ನನಗಿನ್ನ ಮೆಚುರಿಟಿ ಜಾಸ್ತಿ ಇದೆ. ಯಾಕಂದರೆ ಅವ್ರಿಗೂ ನನಗೂ ಒಂದು 5 years ಏಜ್ ಗ್ಯಾಪ್ ಇದೆ. ಅವ್ರು ನನಗಿನ್ನ ಮೆಚೂರ್ಡಾಗಿ ಯೋಚನೆ ಮಾಡ್ತಾರೆ. ಸೊ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ, ನಾನು ಏನೇ ಮಾಡಿದ್ರೂ ಸರಿ ಮಾಡ್ತಾರೆ ಅಂತ. ದಿಯಾ ಪಾತ್ರದ ಬಗ್ಗೆ ಹೇಳೋದಾದರೆ, ಸಾಕಷ್ಟು ಜನ ಒಂದಷ್ಟು ಕಮೆಂಟ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ದಿಯಾ ಮಾಡಿದ್ದೇ ಸರಿ, ಜಯದೇವ್ ಹೀಗೆ ಆಗಬೇಕು ಅಂತ ಹೇಳಿದ್ರೆ, ಇನ್ನೂ ಕೆಲವರು ಜಯದೇವ್ ಏನೋ ತಪ್ಪು ಮಾಡ್ದ, ದಿಯಾನೂ ಕೂಡ ಮೋಸ ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಹೇಳ್ತಾ ಇದ್ರು, ಜೀ ಕನ್ನಡದಿಂದ ದಿಯಾಗೆ ಈ ವಾರದ ಚಪ್ಪಾಳೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಹೇಗನ್ಸುತ್ತೆ ಈ ರೆಸ್ಪಾನ್ಸ್? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ದಿಯಾ ಕ್ಯಾರೆಕ್ಟ್ರು ಇಲ್ಲಿವರೆಗೂ ಕ್ಯಾರಿ ಆಗೋ ಥರ ಇರಲಿಲ್ಲ. ಅದು ಒಂದು 2-3 ತಿಂಗಳು ಅಷ್ಟೇ ಇದ್ದಿದ್ದು. ಬಟ್ ಆಡಿಯನ್ಸ್ ರಿಸೀವ್ ಮಾಡ್ತಾ ಮಾಡ್ತಾ ಅದು ಇಲ್ಲಿವರೆಗೂ ಬಂದು ನಿಂತಿದೆ. ಇವಾಗ ಜೈ ಮತ್ತು ಶಕುಂತಲಾ ಅವ್ರ ಸೀನ್ಸ್ ಇರುವಾಗ ನಂದು ಮಾತೇ ಇರ್ತಾ ಇರಲಿಲ್ಲ. ಎಷ್ಟೊಂದು ಎಪಿಸೋಡ್ಸ್ ನನ್ನ ಮಾತೇ ಇರ್ತಾ ಇರಲಿಲ್ಲ, ಆದರೂ ಜನ ನನ್ನ ರೆಕಗ್ನೈಸ್ ಮಾಡ್ತಾಯಿದ್ರು. ಈಗೀಗ ಅಷ್ಟೇ ನನ್ನ ಕ್ಯಾರೆಕ್ಟ್ರಿಗೆ ಒಂದು ವೆಯ್ಟೇಜು ಅಥವಾ ಜನ ಜಾಸ್ತಿ ಸ್ಕ್ರೀನ್ ಪ್ಲೇ ನನಗೆ ಸಿಗ್ತಾ ಇರೋದು ಈಗೀಗ ರೀಸೆಂಟಾಗಿ. ಬಟ್ ಆದರೂ ಅದಕ್ಕೆ ಮುಂಚೆನೂ ನನಗೆ ಇದೇ ಥರ ರೆಸ್ಪಾನ್ಸ್ ಇರ್ತಾಯಿತ್ತು. ಇನ್ಸ್ಟಾಗ್ರಾಮಲ್ಲಿ ಎಪಿಸೋಡ್ಸ್ ಕ್ಲಿಪ್ಸ್ ಹಾಕಿದ್ರು ಅವ್ರು ನನ್ನದು ಕಮೆಂಟ್ಸ್ ಬಗ್ಗೆ ಹೇಳ್ತಾಯಿದ್ರು. ಮತ್ತು ಈಗ 800-700 ಎಪಿಸೋಡ್ಸ್ ಹಾಕ್ತಾರಲ್ವ ಸಂಚಿಕೆ ಸಂಭ್ರಮ ಅಂತ, ಅದರಲ್ಲಿ ನನ್ನ ಫೋಟೋ ಇರಲಿಲ್ಲ. ಸುಮಾರು ಜನ ದಿಯಾ ಅವರೆಲ್ಲಿ ನಾನು ಅಂದರೆ ಜನ ರಿಸೀವ್ ಮಾಡ್ತಾ ಇದ್ದಾರಾ ಅಂತ. ಇದು ಏನೇ ಇವಾಗ ದಿಯಾ ಕ್ಯಾರೆಕ್ಟ್ರು ಈ ಥರ ಬಂದಿದೆ, ಇಷ್ಟು ಸ್ಕ್ರೀನ್ ಆಗ್ತಿದೆ, ಜೈಗೆ ಆಪೋಸಿಟ್ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಆಡಿಯನ್ಸೇ. ಸೊ ಇಡೀ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಶ್ನೆ, ಜಯದೇವ್ ಕಂಡ್ರೆ ದಿಯಾಗೆ ಯಾಕೆ ಆಗಲ್ಲ ಅಂತ. ಪ್ರೀತಿ ಮಾಡಿ ಮದುವೆ ಆಗ್ತಾಳೆ, ದುಡ್ಡಿಗೋಸ್ಕರ ಹೀಗೆ ಮದುವೆ ಆಗಿದ್ದ, ಏನು ಕತೆ? ಆ್ಯಂಡ್ ಸಡನ್ ಆಗಿ ಈಗ ಮೋಸ ಮಾಡಿರುವಂಥದ್ದು. ಅಂದರೆ ಇವಾಗ ದಿಯಾ ಬಂದು ಜೈಗೆ ಗೊತ್ತಿರೋರೆ, ಜೈ ತಂಗಿ ಫ್ರೆಂಡು. ನನಗೂ ಆಸ್ತಿ ಇರುತ್ತೆ, ಬಟ್ ಜೈ ಆಸ್ತಿ ನನಗಿಂತ 100 ಪಟ್ಟು ಜಾಸ್ತಿ ಇರುತ್ತೆ. ಸೊ ನಾನು ಏನೂ ಎಫರ್ಟೇ ಇಲ್ಲದೆ ಲಕ್ಸುರಿಯಾಗಿ ಬಿಂದಾಸಾಗಿ ಇರ್ಬೋದಲ್ಲ ಅಂತಲೇ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವನಿಂದೇ ಬೀಳೋದು. ಓಕೆ, ಈಗ ಜಯದೇವ್ಗೆ ಕಪಾಳಕ್ಕೆ ದಿಯಾ ಬಾರಿಸ್ತಾಳೆ. ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ, ನಾವೇ ಏನೋ ಜಯದೇವ್ಗೆ ಹೊಡೆದ್ಬಿಟ್ವಿ ಅಂತ. ಅಂದರೆ ಈ ಎಪಿಸೋಡ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಜನರು. ಹೇಗನ್ಸುತ್ತೆ ನಿಮಗೆ? ತುಂಬ ಲಕ್ಕಿ. ಅಂದರೆ ಇವಾಗ ಒಂದು ಆರ್ಟಿಸ್ಟ್ ಆಗಿ ಎಷ್ಟು ಸ್ಕ್ರೀನ್ ಪ್ಲೇ ಸಿಕ್ಕಿದೆ ನಮಗೆ, ಯಾವ್ಯಾವ ಥರ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದೆ ಅನ್ನುವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಅಷ್ಟು ಸೀನಿಯರ್ ಆರ್ಟಿಸ್ಟ್ ಇದ್ದರು ನನಗೂ ಒಂದು ವೆಯ್ಟೇಜ್ ಇರೋದು, ಒಂದು ಸೀನ್ಸ್ ಕೊಡ್ತಾ ಇದ್ದಾರೆ, ಜನ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಂಗೆ ತುಂಬ ಖುಷಿ ಇದೆ. ಹೇಳಿದ್ನಲ್ಲ, ಎಲ್ಲ ಆಡಿಯನ್ಸ್ಗೆ ತುಂಬ 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 ಥ್ಯಾಂಕ್ಸ್. ದಿಯಾ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಪ್ರೀತಿ ನಾಟಕ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳುವಂಥ ವ್ಯಕ್ತಿತ್ವ. ಶ್ವೇತಾ, ನನಗೆ ದುಡ್ಡು ಮುಖ್ಯ ಅಲ್ಲ, ಬಟ್ ಬದುಕೋಕೆ ದುಡ್ಡು ಬೇಕು, ಆದರೆ ಪ್ರೀತಿನೇ ಎಲ್ಲ ಹೇಳುವಂತಹ ವ್ಯಕ್ತಿತ್ವ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಪಾತ್ರ, ಆಮೇಲೆ ನೀವಿರೋದು ತದ್ದು ವಿರುದ್ಧ. ಅಂದರೆ ಇವಾಗ ಆಡಿಯನ್ಸ್ ಅಷ್ಟೇ ನೋಡಿದ ತಕ್ಷಣ, ಮೇಡಮ್ ನೀವು ಅದರಲ್ಲಿ ಯಾಕೆ ಮೇಡಮ್ ಹಂಗಿದ್ದೀರಾ, ನೋಡೋದಕ್ಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ, ಯಾಕೆ ಹಿಂಗೆ ಅಂದರೆ ಅದು ಕ್ಯಾರೆಕ್ಟ್ರ್ ಹಂಗೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮೇಕಪ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಂಗೆ ಕಾಣಿಸುತ್ತೆ ಅಂತ. ಬಟ್ 2 ಕ್ಯಾರೆಕ್ಟ್ರು ಆಪೋಸಿಟೇ, ಒಂಥರ ಚೆನ್ನಾಗಿದೆ. ಅದು ಒಂದು ಏನಂತಾರೆ, ಒಂದೊಂದ್ಸಲಿ ಬರಲ್ಲ ನನಗೆ ಆ್ಯಕ್ಷನ್ ಮಾಡೋಕ್ಕೆ. ಆವಾಗ ಡೈರೆಕ್ಟ್ರು ಹೇಳ್ತಾ ಇರ್ತಾರೆ, ನೋಡಮ್ಮ ದಿಯಾ ಹಿಂಗೆ ಈ ಥರ ಆ್ಯಕ್ಷನ್ ಹಿಂಗೆ ಮಾಡು ಅಂತ. ಆಮೇಲೆ ನಮ್ಮ ಡೈರೆಕ್ಟ್ರದ್ದು ತುಂಬ ಇದೆ ಕೊಡುಗೆ ದಿಯಾ ಪಾತ್ರಕ್ಕೆ. ಅವರು ಹೇಳ್ತಾ ಇರ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಆ ಥರ ಮಾಡಿ ಆಗ ಬರುತ್ತೆ ಅಂತ. ಯಾಕಂದರೆ ರಿಯಲ್ ಲೈಫಲ್ಲಿ ನಾವು ಅಲ್ಲದೇ ಇರೋದು ನಾವು ಮಾಡ್ತಾ ಇರ್ತೀವಲ್ಲ, ಆಗ ಒಂದೊಂದ್ಸಲಿ ಗೊತ್ತಾಗಲ್ಲ ಸ್ಪಾಂಟೇನಿಯಸ್ಸಾಗಿ ಏನು ಮಾಡಬೇಕು ಅಂತ. ಸೊ ನಮ್ಮ ಟೀಮ್ಗೂ ಥ್ಯಾಂಕ್ಸ್ ಹೇಳಬೇಕು, ಅವರಿಂದನೇ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಧಾರಾವಾಹಿಯಲ್ಲಿ
ಒಳ್ಳೊಳ್ಳೆ ಡ್ರೆಸ್ ಹಾಕ್ತೀರಾ, ಕಾಸ್ಟ್ಯೂಮ್ ಇರುತ್ತೆ, ಆಮೇಲೆ ಒಂದು ಲಕ್ಸುರಿ ಲೈಫ್ ಇರುತ್ತೆ, ಒಂದು ಟೀ ಕೊಡೋಕ್ಕೋ ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೋ ಎಲ್ಲ ಜನರನ್ನ ಇರೋ ಥರ ತೋರಿಸ್ತಾರೆ ಧಾರಾವಾಹಿಯಲ್ಲಿ. ರಿಯಲ್ ಲೈಫಲ್ಲಿ ಹಾಗಿರಲ್ಲ. ನಮ್ಮ ಕೆಲಸಗಳನ್ನು, ಎಲ್ಲರದ್ದು ಆ ಥರ ಅಲ್ಲ, ಕೆಲವರಿಗೆ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಬೇಕು, ಸ್ಟ್ರಗಲ್ ಮಾಡಬೇಕು. ಬೇರೆಯವ್ರಿಗೆ ಹೇಗೆ ಜೀವನ ನಡೆಸೋದು ಎಷ್ಟು ಕಷ್ಟನೋ ನಮಗೂ ಹಾಗೇ ಇರುತ್ತೆ. ಆ ಥರದ್ದೆಲ್ಲ ಇರುತ್ತೆ. ಅದೇನು ಅನಿಸುತ್ತೆ ನಿಮಗೆ? ಅಂದರೆ ನನಗಿದು ಸ್ಟ್ರಗಲ್ ಅಂತ ಅನ್ಸಲ್ಲ. ನಮ್ಮ ಮನೆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಮಾಡೋದೆಲ್ಲ ನಮಗೋಸ್ಕರ ತಾನೆ. ಈ ನಮ್ಮ ಮನೆ ಕೆಲಸ ನಾವು, ನಮ್ದು ಅಡುಗೆ ಬೇಕಾಡಿಗೆ ಅಲ್ಲ, ಕೆಲಸ ಅಂತಲ್ಲ. ಈಗ ತಿಂಗಳ ದುಡಿಬೇಕು, EMI ಇರುತ್ತೆ, ಅಥವಾ ಕೆಲವರಿಗೆ ಮನೆ ರೆಂಟ್ ಕೊಟ್ಟೋದಿರುತ್ತೆ, ಏನೋ ಒಂದಷ್ಟು ಸಾಲಗಳಿರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಆಮೇಲೆ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಸ್ಟ್ರಗಲ್ ಕೂಡ ಇದ್ದೇ ಇರುತ್ತೆ. ಹೌದು, ಲೈಫ್ ಅಂದಮೇಲೆ ಸ್ಟ್ರಗಲ್ಸ್ ಇರಬೇಕು. ತುಂಬ ಜಾಲಿಯಾಗಿದ್ದರೆ ಲೈಫ್ ಬೋರ್ ಆಗಿಬಿಡುತ್ತೆ. ಸೊ ಏನು ಸ್ಟ್ರಗಲ್ಸ್ ಅಂತ ನನಗೇನು ಅನಿಸಲ್ಲ. ಇದು ನಮ್ಮ ಲೈಫ್ ನಮಗೆ ಒಂದು ಇಂಪ್ರೂವ್ ಆಗಬೇಕು ಅಥವಾ ಇನ್ನೂ ಚೆನ್ನಾಗಿರೋ ಲೈಫ್ ನೋಡಬೇಕಂದ್ರೆ ಕೆಲಸ ಮಾಡಲೇಬೇಕು. ಸೊ ಖುಷಿ ಇದೆ ಅದರಲ್ಲಿ, ಏನು ಅಂತ ಏನಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅಷ್ಟೇ. ಅಮೃತಧಾರೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ನಿಮ್ಮ ಜೀವನ ಎಷ್ಟು ಬದಲಾಗಿದೆ? ಆ್ಯಕ್ಚುಲಿ ಅಮೃತಧಾರೆಯಿಂದ ತುಂಬ ಸಿಕ್ಕಿದೆ ನನಗೆ. ನನಗೆ ಆ್ಯಕ್ಟ್ ಅಂದರೆ ತಮಿಳ್ ಮೂವೀಸಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇತ್ತು. ಅದು ಯಾಕಂದರೆ ಈ ಸಚಿನ್ ಮೂವಿ ಇದೆ ತಮಿಳಲ್ಲಿ, ವಿಜಯ್ ಅವ್ರದ್ದು. ಅದನ್ನ ನೋಡಿ ನಾನು ಈ ಥರ ತಮಿಳ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ವಿಶ್ ಇತ್ತು. ಅದು ಅಮೃತಧಾರೆಯಿಂದ ಸಿಕ್ತು. ನಾನು ತಮಿಳ್ ಮೂವಿ ಮ್ಯಾಜಿಕ್ ಮಶ್ರೂಮ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಅದು ನಡೀತಾ ಇದೆ. ಅದು ಸಿಕ್ಕಿದೆ ಅಮೃತಧಾರೆಯಿಂದಲೇ. ನಾನು ಆಡಿಷನ್ ಕೊಟ್ಟಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ. ಬಟ್ ಅವ್ರು ಫಸ್ಟ್ ಕಾಸ್ಟಿಂಗ್ ಮಾಡಿದ್ದೆ ನನ್ನ. ಡೈರೆಕ್ಟ್ ಕಾಲು, ಚೆನ್ನೈಗೆ ಹೋದೆ, ಅಗ್ರಿಮೆಂಟ್ ಸೈನ್ ಮಾಡಿದೆ, ಅಡ್ವಾನ್ಸ್ ಕೊಟ್ಟರು, ಶೂಟಿಂಗು ಮುಗೀತೆ. ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಇನ್ನೊಂದು ಕನ್ನಡ ಸಿನಿಮಾ ಜೋಡಿ ಖಡ್ಗ ಅಂತ, ಅದು ಶೂಟಿಂಗ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ NR ಪ್ರಾಪರ್ಟೀಸ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿ, ಅದರಿಂದ ನಾನು ಸಾಕಷ್ಟು ಸಂಪಾದನೆ ಮಾಡಿದ್ದೀನಿ. ನಾನಂದರೆ ಇವಾಗ ಒಂದು ಬೆಟರ್ ಲೈಫ್ ಇದೆ ಅಂದರೆ ಅದಕ್ಕೆ ಕಾರಣ NR ಪ್ರಾಪರ್ಟೀಸ್. ಸೊ NR ಪ್ರಾಪರ್ಟಿ ಅವರ ನಾಗೇಂದ್ರ, ರೋಹಿತ್, ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಅಲ್ಲ, ಈ ವಯಸ್ಸಿಗೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಕಾಲಿಟ್ಟಿದ್ದೀರಾ. MCOM ಜಸ್ಟ್ ಮುಗಿಸಿದ್ದೀನಿ ಅಂತ ಹೇಳಿದ್ರಿ. ಯಾವ ಧೈರ್ಯದ ಮೇಲೆ ಕಾಲಿಟ್ರಿ ಆ್ಯಂಡ್ ಇದಕ್ಕೆ ಪ್ರಿಪ್ರೇಷನ್ ಏನು ಮಾಡಿದ್ರಿ? ಬಿಕಾಸ್ ಬಿಸ್ನೆಸ್ ಬೇರೆ ಥರ ಅಲ್ಲ, ನೀವು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿರೋ ಥರ ಅಲ್ಲ ಬಿಸ್ನೆಸ್ ಅಂದರೆ. ಅಂದರೆ ಇವಾಗ ನಾನು ಫೈನಲ್ ಇಯರ್ BCom ಇರುವಾಗ ಕೋವಿಡ್ ಇರ್ತಾಯಿತ್ತು. ಸೊ ಅವಾಗೆಲ್ಲ ಆನ್ಲೈನ್ ಕ್ಲಾಸ್ ಇರುವಾಗೆ ನಾನು ಕಾರ್ಪೊರೇಟಿಗೆ ಜಾಯಿನ್ ಆಗಿದ್ದು. ಏನು ಮಾಡೋದು, ಮನೆಯಲ್ಲಿ ಕ್ಲಾಸ್ ಆಯಿತು. ಅಂದರೆ ಇವಾಗ ನಂದು PU ಬಂದು ಬೇಸಿಕ್ಸ್ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ BCom ಚೆನ್ನಾಗಿ ಆಗ್ತಿತ್ತು. ಟೈಮ್ ಇದೆಯಲ್ಲ, ಏನು ಮಾಡೋದು ಅನ್ನುವಾಗ ಕಾರ್ಪೊರೇಟ್ ಸಿಕ್ತು. ಹಾಗೆ ಫ್ಯಾಷನ್ ಶೋಸ್ ಸಿಗ್ತಾಯಿತ್ತು. ಫ್ಯಾಷನ್ ಶೋ ಸಿಕ್ಕಿದಾಗ ಅಮೃತಧಾರೆಯಿಂದ ಅವ್ರು ಕಾಲ್ ಮಾಡಿದ್ರು. ನಂದು ಅದರಲ್ಲಿ ಕೆಲಸ ಕಡಿಮೆ, ನಂದು ಬರೀ ಆ್ಯಂಕರಿಂಗ್, ಪ್ರಾಪರ್ಟಿನ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ ನನ್ನ ಕೆಲಸ. ಅದು ಒಂದೆರಡು ಪ್ರಾಜೆಕ್ಟ್ ಚೆನ್ನಾಗಿ ಬಂತು. ಅವ್ರು ಕಂಟಿನ್ಯೂಸ್ 1.5 ವರ್ಷ ಹಂಗೆ ಕಂಟಿನ್ಯೂ ಮಾಡಿದೆ. ಸೊ ನನ್ನ ಲೈಫ್ ಸ್ಟೈಲ್ ಬೆಟರ್ ಆಗಿರೋದೇ NR ಪ್ರಾಪರ್ಟೀಸಿಂದ. ಓಕೆ, ಅಂದರೆ ಎಲ್ಲ ರಂಗದಲ್ಲೂ ಕಾಲಿಡಕ್ಕೆ ರೆಡಿ ಆಗಿದ್ದೀರಾ. ಚೆನ್ನಾಗಿದೆ ಒಂಥರ. ಅಂದರೆ ಬ್ಯಾಂಗ್ಳೂರ್, ಸೊ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು, ಅದೇ ಗೋಲ್ ಸೆಟ್ ಮಾಡಿದ್ದೆ. ಅದು ಹಂಗಂಗೆ ಸಿಕ್ತು, ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಯಿತು. ಓಕೆ, ಅಮೃತಧಾರೆ ಧಾರಾವಾಹಿಯಲ್ಲಿ ರಾಜೇಶ್ ನಟರಂಗ, ಛಾಯಾ ಸಿಂಗ್ ಜೊತೆಗೆ ವನಿತಾ ವಾಸು ಅವರು, ಕೃಷ್ಣಮೂರ್ತಿ ಕವತ್ತಾರ್ ಅವರು, ಚಿತ್ರಾ ಶೆಣೈ ಅವರು, ಸಿಹಿ ಕೈ ಚಂದ್ರು, ಸಿಕ್ಕಾಪಟ್ಟೆ ಜನ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ತಾರಾಗಣ ತುಂಬ ದೊಡ್ಡದಿದೆ. ಹೇಗನ್ಸುತ್ತೆ? ಈಗ ಛಾಯಾ ಮೇಡಮ್ ಅಂತೂ ಆಗ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ. ಒಂದು ನಟಿಯಾಗಿ ಅಂದರೆ ಅವರನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಆವಾಗಲೇ ಆಡಿಯನ್ಸಿಗೆ ಯಾಕೆ ಥ್ಯಾಂಕ್ಸ್ ಹೇಳಿದೆ ಅಂದರೆ, ನನ್ನ ಪ್ರಾಜೆಕ್ಟಲ್ಲಿ ಇರೋರೆಲ್ಲ ಸೀನಿಯರ್ ಆರ್ಟಿಸ್ಟೇ. ಅವ್ರಿಗೆಲ್ಲ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇರ್ತಾಯಿತ್ತು. ಆದರೂ ಜನ ನನ್ನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಸೀನ್ಸ್ ಎಲ್ಲ ಅವ್ರು ಆಗ್ತಾಯಿರೋ ರಿವ್ಯೂಸು ಹಿಂಗೆ ರ್ಯಾಪಿಡಾಗಿ ಹೋಗ್ತಾ ಇದೆಯಲ್ಲ. ನಂದು ಅಮೃತಧಾರೆ ಸ್ಟಾರ್ಟ್ ಆದಾಗಿಂದ ಇವತ್ತು ತನಕ ಪ್ರತಿ ತಿಂಗಳು ನಂಗೆ ಡೇಟ್ ಸಿಕ್ಕಿದೆ. ಎವ್ರಿ ಮಂತ್ ನಾನು ಶೂಟಿಂಗ್ ಹೋಗಿದ್ದೀನಿ. ಸೊ ಅದಕ್ಕೆ ಹೇಳಿದೆ ಆಡಿಯನ್ಸ್ಗೆ ತುಂಬ ಥ್ಯಾಂಕ್ಸ್. ಇದೊಂದು ಪ್ರಾಜೆಕ್ಟು ಈ ಸೀನಿಯರ್ ಆರ್ಟಿಸ್ಟ್ ಮಧ್ಯದಲ್ಲಿ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅವರೆಲ್ಲ ಹೆಂಗಿರ್ತಾರೆ, ಹೆಂಗೆ ಮಾತಾಡಬೇಕು, ಒಂಥರ ಚೆನ್ನಾಗಿತ್ತು. ಎಲ್ಲ ಸಿಕ್ತು ಅಮೃತಧಾರೆಯಿಂದ. ಅದಕ್ಕೆ ನಾನು ಆಡಿಯನ್ಸ್ಗೆ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಕಾಗಲ್ಲ. ರಾಜೇಶ್ ನಟರಂಗ ಮತ್ತು ಛಾಯಾ ಸಿಂಗ್ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರ ಜೊತೆ ಒಂದಷ್ಟು ಸೀನ್ಗಳೆಲ್ಲ ಇರುತ್ತೆ. ಮರೆಯೋಕ್ಕೆ ಸಾಧ್ಯ ಆಗದೆ ಇರುವಂಥ ಮೂಮೆಂಟ್ ಏನಾದ್ರು ಇದೆಯಾ? ಅವ್ರ ಜೊತೆ ಅಂತ ಏನೂ ಇಲ್ಲ. ಯಾಕಂದರೆ ನನಗೆ ಅವ್ರಿಗೆ ಸೀನ್ ಸ್ಕ್ರೀನ್ ತುಂಬ ಕಡಿಮೆ ಇತ್ತು. ಗುಡ್ ಮಾರ್ನಿಂಗ್, ಬಾಯ್ ಸರ್, ಬಾಯ್ ಮ್ಯಾಮ್, ಅಷ್ಟೇ. ಓಕೆ, ಅಂದರೆ ಆ್ಯಕ್ಟಿಂಗ್ ವಾಯ್ಸ್ ಕೂಡ ಸಾಕಷ್ಟು ಕಲಿಯೋದಿರುತ್ತೆ. ಯಾವ ವಿಷಯ ತುಂಬ ಇಷ್ಟ ಆಗುತ್ತೆ ನಿಮಗೆ? ಅಂದರೆ ಇವತ್ತಿದ್ದಿದ್ದ ಸೀನ್ಸು ನಾಳೆ ಇರಲ್ಲ. ಪ್ರತಿ ಸೀನಲ್ಲೂ ನಾವು ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಬೇಕು.
ಅದು ನನಗೆ ಚಾಲೆಂಜಿಂಗ್ ಅನಿಸ್ತಾ ಇತ್ತು. ಜೈ ಅವರು ಸ್ಪಾಂಟೇನಿಯಸ್ ಆಗಿ ಮಾಡಿಬಿಡ್ತಾರೆ, ಬಟ್ ನಂದೇ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಂದು ಯಾವಾಗಲೂ ಸ್ವಲ್ಪ ಕಡಿಮೆನೆ. ಸೊ ನಾನು ಪ್ರತಿದಿನ ಕಲಿತಾ ಇದ್ದೆ, ಈ ಮೇಕಪ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಸ್ಯಾರಿ ಡ್ರೇಪಿಂಗು. ಆ್ಯಕ್ಚುಲಿ ಅಮೃತಧಾರೆಯಿಂದ ನಾನು ಮೇಕಪ್ ಮಾಡೋದು ಕಲ್ತಿದ್ದೀನಿ, ಸ್ಯಾರಿ ಉಟ್ಕೊಳ್ಳೋದು ಕಲ್ತಿದ್ದೀನಿ, ಎಲ್ಲ ಕಲ್ತಿದ್ದೀನಿ ಅಮೃತಧಾರೆಯಿಂದ. ಸೊ ಎವ್ರಿ ಡೇನೂ ಚೆನ್ನಾಗಿರ್ತಾಯಿತ್ತು. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ. ಪ್ರತಿ ದಿವಸ ಒಂದೊಂಥರ ಕಾಸ್ಟ್ಯೂಮ್ಗಳನ್ನ ಹಾಕಬೇಕು, ಅದು ಟ್ರೆಂಡಿ ಆಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಫ್ರೆಂಟಾಗಿ ಕಾಣಿಸ್ಬೇಕು. ಸ್ಕ್ರೀನ್ ನೋಡಿದಾಗ ದಿಯಾ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಅದ್ರ ಜೊತೆಗೆ ನಾವು ಇದೇ ಥರ ಹಾಕಬೇಕು, ತುಂಬ ಚೆನ್ನಾಗಿದೆ ಅಂತ ವೀಕ್ಷಕರಿಗೆ ಅನಿಸ್ಬೇಕು. ಸೊ ಕಾಸ್ಟ್ಯೂಮ್ಗಳನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ರಿ? ಈಗ ಸ್ಯಾರೀಸ್ ಬಂದಾಗಿಂದ ಬ್ಲೌಸ್ ಎಲ್ಲ ಸ್ವಲ್ಪ ಕಸ್ಟಮೈಸ್ ಮಾಡಿಸಿದೆ. ನಮ್ಮ ಅಮ್ಮಂದು ಇರೋ ಬರೋ ಸ್ಯಾರಿ ಎಲ್ಲ ನಾನೇ ಉಟ್ಕೊಂಡಿರೋದು. ಓಕೆ. ಸ್ಯಾರಿಗೇನು ಇನ್ವೆಸ್ಟ್ ಮಾಡಿಲ್ಲ. ಮತ್ತು ಸಿನ್ಸ್ ಮಾಡ್ಲಿಂಗ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ನನ್ನ ಹತ್ರ ಕೆಲವೊಂದು ಮಾಡ್ಲಿಂಗ್ ಔಟ್ಫಿಟ್ ಅಂದರೆ ವೆಸ್ಟರ್ನ್ ಔಟ್ಫಿಟ್ಸ್ ಇತ್ತು, ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೆ. ತೀರಾ ಕಡಿಮೆ ನಾನು ಇನ್ವೆಸ್ಟ್ ಮಾಡಿರೋದು ಬಟ್ಟೆಗೆ ಅಂತ, ಅಮೃತಧಾರೆಗೆ ಅಂತ. ಓಕೆ, ಬಟ್ ಎಲ್ಲರೂ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಸೀರಿಯಲ್ಗಳಲ್ಲಿ. ಸೀರಿಯಲಲ್ಲಿ ಮಾಡ್ತಾರೆ, ಬಟ್ ನನಗೆ ಅಂದರೆ ಇವಾಗ ನನಗೆ ಬರೋ ಪೇಮೆಂಟಲ್ಲಿ ಪ್ರಾಫಿಟ್ ನೋಡಬೇಕಲ್ಲ, ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ದುಡ್ಡೇನು ಮಾಡೋದು ಅಂತ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಿದ್ದೆ. ತುಂಬ ಕಡಿಮೆ ನಾನು ಇನ್ವೆಸ್ಟ್ ಮಾಡಿರೋದು. ಈಗ ಬ್ಲೌಸ್ಗಳಿಗೆ ಸ್ವಲ್ಪ ಕಸ್ಟಮೈಸಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು 2-3 ಪ್ಯಾಂಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಒಂದೇ ಪ್ಯಾಂಟು, ಅದಕ್ಕೊಂದು 5-6 ಔಟ್ಫಿಟ್ಸ್ ಟಾಪ್ಸ್ ಚೇಂಜ್ ಮಾಡ್ತಾಯಿದ್ದೆ. ಬಟ್ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಆಗಿದ್ದೀರಾ ನೀವು. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನನಗೆ ಅಮೃತಧಾರೆ ಜೊತೆಗೆ ದಿಯಾ ಜೊತೆಗೆ ಮನಿ 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 ಅನ್ನೋ ವರ್ಡ್ ಸಿಕ್ಕಾಪಟ್ಟೆ ಕೇಳಿಸಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಅಂದರೆ ನಾವಿರೋದು ಬ್ಯಾಂಗ್ಳೂರ್, ಫಾಸ್ಟ್ ಗ್ರೋಯಿಂಗ್ ಬ್ಯಾಂಗ್ಳೂರ್ ಇವಾಗ. ಮತ್ತು ಇವಾಗ ಬ್ಯಾಂಗ್ಳೂರಲ್ಲಿ ಕಣ್ಣು ಬಿಟ್ಟಾಗಿಂದ ಕಣ್ಣು ಮುಚ್ಚಿದಾಗಿಂದ ಏನು ಬೇಕು ಹೇಳಿ, ದುಡ್ಡು. ಅದಿದ್ದರೆ ಬೆಂಗಳೂರಲ್ಲಿ ಆರಾಮಾಗಿರ್ಬೋದು. ಆರಾಮಾಗೂ ಇರೋಕ್ಕಾಗಲ್ಲ ದುಡ್ಡಿದ್ರೂ. ಇವಾಗ ನೀವು ಯಾರನ್ನ ಕೇಳಿ, ಇವಾಗ ಒಂದು ಸ್ವಲ್ಪ ತುಂಬ ರಿಚ್ ಆಗಿರೋರನ್ನ ಕೇಳಿ, ಅವ್ರಿಗೂ ದುಡ್ಡು ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ನೀವು ಯಾರು ಮಿಡಲ್ ಕ್ಲಾಸ್ ಅವ್ರನ್ನ ಕೇಳಿ, ನಮ್ಮಂಥವ್ರನ್ನ ಕೇಳಿ ದುಡ್ಡು ಇರುತ್ತೆ. ಅಥವಾ ಇವಾಗ ತುಂಬ ನಮಗಿನ್ನ ಇನ್ನೂ ಲೋವರ್ ಇರ್ತಾರಲ್ಲ, ಅವ್ರಿಗೂ ದುಡ್ಡು ಬೇಕು, ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಬೆಂಗಳೂರಲ್ಲಿ ದುಡ್ಡಿಲ್ಲದೆ ಏನೂ ಸಿಗಲ್ಲ. ಸೊ ಅದರಿಂದನೇ ಇಷ್ಟು ಪ್ರಾಕ್ಟಿಕಲಿಟಿ ನಾವು ಕಲ್ತಿರೋದು. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಹೇಳೋದಕ್ಕೆ ಅಂದರೆ ತುಂಬ ಹೇಳೋದಕ್ಕಿದೆ, ಬಟ್ ಹೇಳ್ತಾನೆ ಇರಬೇಕು ಅಂದರೆ ಥ್ಯಾಂಕ್ಸ್ ಮಾತ್ರ. ಎಲ್ಲ ಕನ್ನಡ ಜನತೆಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನನಗೆ ಎಲ್ಲ ಸಿಕ್ಕಿದೆ. ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ಕೂಡ ಜನ ನನ್ನ ರಿಸೀವ್ ಮಾಡಿರೋದಕ್ಕೆ. ಸೊ ಆಡಿಯನ್ಸ್ಗೆ ತುಂಬ 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 ಥ್ಯಾಂಕ್ಸ್. ಆದಷ್ಟು ಬೇಗ ಶೀಘ್ರದಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ನಿಮ್ಮಿಬ್ಬರಿಗೂ ಶುಭಾಶಯಗಳು, ಒಳ್ಳೆಯದಾಗಲಿ. ಜೊತೆಗೆ ನಿಮ್ಮ ಎಜುಕೇಷನ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ದೀರಾ, ಅದನ್ನು ಕೂಡ ಕೊಡಿ. ಆಮೇಲೆ ಒಂದಷ್ಟು ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ, ಅದು ಕೂಡ ಆದಷ್ಟು ಬೇಗ ಸಾಕಾರ ಆಗಲಿ ಅಂತ ನಾನು ಹಾರೈಸ್ತೀನಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆಗೆ ನಿಮ್ಮ ಮದುವೆ ಜೀವನ ಜೊತೆಗೆ ಅಮೃತಧಾರೆ, ಆಮೇಲೆ ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್, ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಎಸ್, ಇದಾಗಿತ್ತು ಅಮೃತಧಾರೆ ಧಾರಾವಾಹಿಯ ದಿಯಾ ಪಾತ್ರಧಾರಿ ಶ್ವೇತಾ ಗೌಡ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ. ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.